ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. 53.5 ಲಕ್ಷ ಕೋಟಿಯ ಬಜೆಟ್ ಇದು. ಸೊ ಎಲ್ಲ ವರ್ಗಗಳಿಗೂ ಒಂದಷ್ಟು ಅನುದಾನ, ಘೋಷಣೆ, ಯೋಜನೆಗಳ ಪ್ರಸ್ತಾಪ ಇದೆಲ್ಲವೂ ಆಗಿದೆ. ಆದರೆ ಈ ಬಜೆಟ್ ಬಗ್ಗೆ ಒಂದಷ್ಟು ಮಂದಿ ಇದು ಸಮಾಧಾನಕರ ಬಜೆಟ್ ಅಂತ ಹೇಳ್ತಿದ್ರೆ, BJP ಅವರು ಸಹಜವಾಗಿ ಒಳ್ಳೆ ಬಜೆಟ್ ಇದು, ದೇಶದ ಆರ್ಥಿಕ ನೀತಿಗೆ ಈ ಥರದ ಬಜೆಟ್ ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ವಿರೋಧ ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ನವರು ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇದು ಆರ್ಥಿಕ ನೀತಿಗೆ ಉತ್ತಮವಾಗಿರೋ ಬಜೆಟ್ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಕಾಂಗ್ರೆಸ್ ವಕ್ತಾರೆ ಆಗಿರುವಂಥ ಪುಷ್ಪ ಮಂಜುನಾಥ್ ಅವರಿದ್ದಾರೆ. ಸೊ ಈ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ಮಾತನಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಪುಷ್ಪ ಅವರೇ, ನೋಡಿದ್ದೀರಾ, ಬಜೆಟ್ ಮಂಡನೆ ಆಯಿತು. 9ನೇ ಬಜೆಟ್ ಒಂದು ರೀತಿ ದಾಖಲೆಯ ಬಜೆಟ್ಟು ನಿರ್ಮಲಾ ಸೀತಾರಾಮನ್ ಅವ್ರದ್ದು. ಒಂದಷ್ಟು ನಿರೀಕ್ಷೆಗಳು ಎಲ್ಲವೂ ಇದ್ವು, ನಿಮಗೂ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿ ಇದ್ವು. ಈ ಬಜೆಟ್ನಿಂದ ಆ ನಿರೀಕ್ಷೆಗಳು ಏನಾದರೂ ಈಡೇರಿದೆ ಅಂತ ಅನ್ನಿಸ್ತಿದ್ಯಾ, ರೀಚ್ ಆಗಿದೆ ಅಂತ ಅನಿಸಿದ್ಯಾ, ಅಥವಾ ಏನೂ ಇಲ್ಲ ಅಂತ ಅನಿಸಿದ್ಯಾ, ಹೇಗೆ? ನೋಡಿ ಮೇಡಮ್, ಈಗ ನಾವು 2025ರ ಹೊಸ್ತಿಲಲ್ಲಿದ್ದೀವಿ. ಈಗ ಒಂದು ಬಜೆಟ್ ಅಂದರೆ ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ. ಯಾಕಂದರೆ ನಾವು ಈಗ 2025 ಅಂದರೆ ತಂತ್ರಜ್ಞಾನ ಬಂದಿರುವಂತಹ ಕಾಲ ಇದು. ನಾವೀಗ IT-BT ಹಿಂದೆ ಕಂಪ್ಯೂಟರು, ಅದಕ್ಕಿಂದೆ ಇದ್ದಂಥ ಮ್ಯಾನ್ಯಲ್ಲು ಆ ರೀತಿ ಯೋಚನೆ ಮಾಡೋಕ್ಕಾಗಲ್ಲ. ನನಗೆಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಬಜೆಟ್ನ ನೋಡಿದಾಗ ಇದು ಎಲ್ಲೋ ಒಂದು ಕಡೆ ನಾವು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ವಾ ಅನ್ನೋಷ್ಟು ಬೇಜಾರಾಯಿತು ಮೇಡಮ್. ಯಾಕಂದರೆ ನೋಡಿ, ಇವತ್ತು ಬಜೆಟ್ನ ಗಾತ್ರ ಜಾಸ್ತಿ ಆಗಿದೆ, ಆಮೇಲೆ ಜನರ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಇವಾಗ ಶೈಕ್ಷಣಿಕವಾಗಿ ಮುಂದುವರೆದಿದ್ದೀವಿ, ಅದಲ್ಲದೆ ಜನರಲ್ಲಿ ವಿದ್ಯಾಭ್ಯಾಸ ಇದೆ. ಜನ ಕುತ್ಕೊಂಡು ಆ ಬಜೆಟ್ನ ನೋಡಬೇಕಾದ್ರೆ ನಮಗೇನು, ನಮ್ಮ ರಾಜ್ಯಕ್ಕೆ ಏನು ಬರ್ತಿದೆ, ಅಥವಾ ದೇಶದಲ್ಲಿ ಏನು ಹೊಸ ಹೊಸ ಯೋಜನೆಗಳು ಬರ್ತಿದೆ, ನಮ್ಮ ದೇಶ ಯಾವ ರೀತಿ ಡೆವಲಪ್ ಆಗ್ತಿದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಎಜುಕೇಟೆಡ್ ಆಗಿರೋದ್ರಿಂದ ಯೋಚನೆ ಮಾಡೋ ಆಲೋಚನಾ ಶಕ್ತಿ ಬೆಳೆದಿದೆ. ಆ ರೀತಿ ನೋಡೋಕ್ಕೋದ್ರೆ ಈ ಬಜೆಟಲ್ಲಿ ಏನೇನೂ ಹೊಸದಿಲ್ಲ ಅನಿಸುತ್ತೆ ಮೇಡಮ್, ಏನೇನೂ ಹೊಸದಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕ ಅಂದಿದ ತಕ್ಷಣ ಅವ್ರಿಗೊಂಥರ ಮಲತಾಯಿ ಧೋರಣೆ. ನಾವು ಒಂಥರ ಮಲತಾಯಿಗೆ ಹುಟ್ಟಿರೋ ಮಕ್ಕಳ ಥರನೇ ನಮ್ಮ ಹೇಳ್ಬೇಕಂದ್ರೆ ದಕ್ಷಿಣದ ರಾಜ್ಯಗಳನ್ನ ಅವ್ರು ನೋಡೋದು. ಎಸ್ಪೆಷಲಿ ಕರ್ನಾಟಕ ಅಂದಿದ ತಕ್ಷಣ ಅವ್ರಿಗೆ ಆಗೋದೇ ಇಲ್ಲ, ಏನಂತ ಗೊತ್ತಿಲ್ಲ. ಮೇಡಮ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಒಂದಷ್ಟು ಘೋಷಣೆಗಳನ್ನ ಹೇಳಿದ್ದಾರೆ, ಒಂದಷ್ಟು ಅಂಶಗಳಿದೆ, ಹಾಗಾಗಿ ಕರ್ನಾಟಕ ಬಿಟ್ಟಿದ್ದಾರೆ ಅಂತಲ್ಲ. ಅಲ್ಲಲ್ಲ, ನಮ್ಮ ನಿರೀಕ್ಷೆಗಳು ಜಾಸ್ತಿ ಇತ್ತು. ಅವ್ರು ಹೇಳಿರೋ ರೀತಿಗೆ ನೋಡಿದ್ರೆ ನಾವು ನೀರಾವರಿ ಯೋಜನೆಗಳಿಗೆ ಹಿಂದಿಂದ ಹಿಡಿದು ರಸ್ತೆ ನೋಡಿ, ಇಲ್ಲಿ ಇವಾಗ ರಸ್ತೆ ಯೋಜನೆಗಳಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಗಳಿತ್ತು. ಬಟ್ ನಾವು ಅಂದ್ಕೊಂಡಂತಹ ಯಾವುದೇ ಒಂದು ನಿರೀಕ್ಷೆಗಳನ್ನು, ಅಥವಾ ನಾವು ಏನು ದೇಶದಲ್ಲಿ, ನಮ್ಮ ರಾಜ್ಯನೇ ಅಲ್ಲ ದೇಶದಲ್ಲೂ ಸಹ ಅಂಥ ಒಂದು ದೊಡ್ಡ ಮಟ್ಟದ ವಾವ್ ಚೆನ್ನಾಗಿದೆ ಅನ್ನೋ ರೀತಿಯ ಯಾವುದೋ ಒಂದು ಬಜೆಟ್ ಇಲ್ಲ. ಇದು ನಿಜವಾಗ್ಲೂ ಕರ್ನಾಟಕದ ಮಟ್ಟಿಗಂತೂ ಇದು ಖಾಲಿ ಚೊಂಬು ಅಂತಾನೆ ಹೇಳ್ಬೋದು. ನಮ್ಮ ನಿರೀಕ್ಷೆಗೆ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ಅಂದ ಮಾತ್ರಕ್ಕೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಅನ್ನೋ ಅರ್ಥ ಅಲ್ವಲ್ಲ. ಇಲ್ಲ, ನಾವು ನೋಡಿ, ಇವಾಗ GST ಕಟ್ಟೋದ್ರಲ್ಲಿ ಬೆಂಗಳೂರು, ಮುಂಬೈನ ಬಿಟ್ಟರೆ ತದನಂತರದ ಒಂದು ಪ್ಲೇಸಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಷ್ಟು GST ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ್ರೆ ನಮಗೆ ನಿರೀಕ್ಷೆಗಳು ಹೆಚ್ಚಿನ ಮಟ್ಟದಲ್ಲಿರುತ್ತೆ. ನೀವು ನೋಡ್ಬೋದು, ಬೆಂಗಳೂರು ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದೆ, ಅಥವಾ ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಎಷ್ಟು ಹೆಸರುವಾಸಿಯಾಗಿದೆ. ಅದಕ್ಕೆ ತಕ್ಕಂತೆ ನಮಗೆ ಯೋಜನೆಗಳನ್ನ ರೂಪಿಸಿ ಕೊಡಬೇಕಾಗತ್ತೆ. ಈಗ ನಮ್ಮ ಟ್ಯಾಕ್ಸ್ ಹಣ ಅಷ್ಟು ಅವ್ರು ತಗೋಬೇಕಾದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರು, ಎಜುಕೇಷನ್ನು, ಹೆಲ್ತು, ಇದೆಲ್ಲ ಒಂದು ಫೀಲ್ಡಲ್ಲೂ ಅವರು ನಮಗೂ ಕೆಲವೊಂದು ಯೋಜನೆಗಳನ್ನ ಕೊಡಬೇಕಾಗುತ್ತೆ. ಆದರೆ ಇವರು ಏನು ಮಾಡ್ತಿದ್ದಾರೆ, ಈ ಮೊದಲು ಸಹ ನೋಡಿ, ಯಾವ ರಾಜ್ಯದಲ್ಲಿ ಚುನಾವಣೆಗಳು ಹತ್ತಿರದಲ್ಲಿರುತ್ತೋ ಆ ರಾಜ್ಯಗಳಿಗೇನೆ ಹೆಚ್ಚಾಗಿ ಇವರು ಅನುದಾನಗಳನ್ನು ಕೊಡೋದು, ಹೊಸ ಹೊಸ ಯೋಜನೆಗಳನ್ನು ಕೊಡೋದು, ಮುಂದೆ ಎಲೆಕ್ಷನ್ಗಳ ಗೆಲ್ಲುವ ತಂತ್ರ. ಆಮೇಲೆ ಇವರು ಬಜೆಟ್ ಮಂಡನೆ ಆದಮೇಲೆ ಆ ಬಜೆಟಲ್ಲಿ ಎಷ್ಟು ಇವರು ಅನುಷ್ಠಾನ ಮಾಡ್ತಾರೆ, ಯಾವುದ್ಯಾವುದು ಜಾರಿಗೆ ಬಂದಿದೆ ಅಂತ ನೋಡಿದ್ರೆ ಅದರಲ್ಲಿ 25% ಭಾಗ ಮಾತ್ರ. ಈ ಮೊದಲು ಸಹ ಅನೇಕ ಯೋಜನೆಗಳನ್ನು ಏನು ಇವರು ಅವತ್ತು ಬಜೆಟಲ್ಲಿ ಹೇಳಿದರು, ಎಷ್ಟೋ ಯೋಜನೆಗಳು ಇದುವರೆಗೂ ನಡೆಸ್ಕೊಟ್ಟಿಲ್ಲ ಅವರು. ಸೊ ಅದೇ ರೀತಿ ಕೆಲವೊಂದು ಯೋಜನೆಗಳನ್ನು ಅವರು ಇವತ್ತು ನಾವು ಮಾಡ್ತೀವಿ, ಬಜೆಟಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದರೂ ಸಹ ಅದು ಮುಂದೆ ಆಗುತ್ತೋ ಅನ್ನೋ ವಿಶ್ವಾಸ ನಮಗಿಲ್ಲ. ಈಗ ನಾವು ನೋಡ್ಬೋದು, ಇವತ್ತಿನ ದಿವಸ ನಾನು ಈಗ ಹೇಳಿದಾಗ 2025ರಲ್ಲಿ ನಮ್ಮ ಆರ್ಥಿಕತೆ, ಇವಾಗ ಮೋದಿ ಸಾಹೇಬರು ಹೇಳ್ತಿದ್ರು 7 ಟ್ರಿಲಿಯನ್ ಆರ್ಥಿಕತೆ ನಾನು ಮಾಡಿ ತೋರಿಸ್ತೀವಿ 28ಕ್ಕೆ, ಆಮೇಲೆ ವಿಕಸಿತ ಭಾರತ, ಆಮೇಲೆ ಮೇಕ್ ಇನ್ ಇಂಡಿಯಾ, ಇಂತಹ ಯೋಜನೆಗಳೆಲ್ಲ ಅಂತ. ಸೊ
ಈ ಥರ ಎಲ್ಲ ಹೇಳ್ಕೊಂಡು ಬಂದಂತಹ ಮೋದಿಯವರು, ವಿಶ್ವಗುರುವಾದಂತಹ ಮೋದಿಯವರು ಇವತ್ತು ನೋಡಿ ಸೆನ್ಸೆಕ್ಸ್ ಎಷ್ಟು ಬಿದ್ದಿದೆ ಅಂದ್ಬಿಟ್ಟು, ಇವತ್ತು ಶೇರ್ ಮಾರುಕಟ್ಟೆ ಪಾತಾಳಕ್ಕೆ ಇಳಿದು 2000ಕ್ಕೂ ಅಧಿಕ ಯಾವತ್ತು ಇಡೀ ಹಿಸ್ಟ್ರಿ ಆಫ್ ಇಂಡಿಯಾ ಅಲ್ಲಿ ಇಷ್ಟು ಕೆಳಗಡೆ ಸೆನ್ಸೆಕ್ಸ್ ಬಿದ್ದಿದ್ದು ಯಾರು ನೋಡಿಲ್ವಂತೆ ಮೇಡಮ್. ಇವತ್ತು ಒಂದು ವಿಶ್ಲೇಷಣೆ ನಡೀತಿತ್ತು, ನೋಡೇ ಇಲ್ಲ. ಒಂದು ತಕ್ಕ ಮಟ್ಟಿಗೆ ಏರಿಕೆ ಈಗ ಕಂಡಿದ್ರೂನು ಅಷ್ಟು ಸೆನ್ಸೆಕ್ಸ್ ಯಾವತ್ತೂ ಬಿದ್ದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಏರುಪೇರು ಅನ್ನೋದು ತುಂಬಾ ಆಗ್ತಿದೆ. ಇವಾಗ ನೋಡ್ರಿ, ಅವತ್ತು ಹೇಳಿದ್ರು ಕಾಂಗ್ರೆಸ್ ಅವರು ಮಾಂಗಲ್ಯದ ಬಗ್ಗೆ ಎಲ್ಲನೂ ಪ್ರಶ್ನೆ ಮಾಡಿದಾಗ ಮೋದಿಯವರು ಹೇಳ್ತಿದ್ರು, ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರು, ಅದು ಹೇಳೋದು ಬೇಡ. ಆದರೆ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ, ಜನಸಾಮಾನ್ಯರು ಅದು ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ರೇಟ್ ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಜನಸಾಮಾನ್ಯರ ನಿರೀಕ್ಷೆ, ಜನಸಾಮಾನ್ಯರು ಏನು ಕೇಳ್ತಾರೆ ಮೇಡಮ್, ಇವಾಗ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಪ್ರತಿಯೊಂದರ ಮೇಲೆ ಇವರು ಬೆಲೆ ಏರಿಕೆಗಳನ್ನ ಏರಿಸ್ಕೊಂಡು ಹೋಗ್ತಿದ್ದಾರೆ. ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದರೂ ಸಹ ಪೆಟ್ರೋಲ್ ಡೀಸೆಲ್ ಇದು ಕಡಿಮೆ ಮಾಡಲಿಲ್ಲ ಇವರು. ಆಮೇಲೆ ನಾವು ಕೊಡೋ ತೆರಿಗೆ ಹಣಕ್ಕೆ ನಮಗೆ ನಮ್ಗೆ ಇವತ್ತು ನೋಡಿ ಕರ್ನಾಟಕದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ, ನಮ್ಮ ತೆರಿಗೆ ಹಣ ನಮಗೆ ಕೊಡಿ ಅಂದರೆ ಅವರು ಯಾವುದಕ್ಕೂ ಒಂದು ದ್ವೇಷ ರಾಜಕಾರಣ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂತೋ ಅವತ್ತಿಂದ ದ್ವೇಷ ಸಾಧಿಸ್ತಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಹೊರತಾಗಿ ಯಾವುದಕ್ಕೂ ಸಹ ಅವರು ಸಹಕಾರ ಕೊಡ್ತಿಲ್ಲ. ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ 17 ಸಂಸದರನ್ನ ಕಳಿಸಿದ್ದಾರೆ ಮೇಡಮ್ ಜನರು. ಅವರು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರು ಮೇಡಮ್? 17 ಜನ ಸಂಸದರನ್ನ ನಮ್ಮ ರಾಜ್ಯದ ಜನರು ದೆಹಲಿಗೆ ಕಳಿಸಿರೋದು ಏನಕ್ಕೆ? ಏನಾದರೂ ತನ್ನಿ, ನಮ್ಮ ರಾಜ್ಯವನ್ನು ಡೆವಲಪ್ಮೆಂಟ್ ಮಾಡಿ. ಯಾಕಂದರೆ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 137 ಸೀಟುಗಳನ್ನ ಗಳಿಸಿ ಇವತ್ತು ರಾಜ್ಯ ಏನು ಸರ್ಕಾರವನ್ನು ರಚನೆ ಮಾಡಿದೆ. ಅದೇ ರೀತಿ ಒಂದಷ್ಟು ಜನ ಬೆಂಬಲವಾಗಿ BJP ಸಂಸದರನ್ನು ದೆಹಲಿಗೆ ಕಳಿಸ್ತಾರೆ. ಏನಕ್ಕೆ ಕಳಿಸ್ತಾರೆ? ನಮ್ಮ ರಾಜ್ಯನ ಇನ್ನಷ್ಟು ಅಭಿವೃದ್ಧಿ ಮಾಡಲಿ, ಅಥವಾ ನಮ್ಮ ರಾಜ್ಯಕ್ಕೆ ಇನ್ನೂ ಹೊಸ ಯೋಜನೆಗಳನ್ನು ತಗೊಬಂದ್ರಿ. ಆದರೆ 17 ಸಂಸದರು ಕೈ ಚೆಲ್ಲಿ ಕೂತಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರಿಗೇನಾದರೂ ನರೇಂದ್ರ ಮೋದಿ ಸಾಹೇಬರ ಭಯ ಇದೆಯೋ, ಗೃಹ ಸಚಿವರ ಭಯ ಇದೆಯೋ, ಅಥವಾ ಇವರಿಗೆ ಕೇಳೋ ಶಕ್ತಿ ಇಲ್ವೋ. ನನಗಂತೂ ಒಂಥರ ಬೇಸರ ಅನಿಸುತ್ತೆ ಮೇಡಮ್. ನಾವು ಒಂದು ಜನಪ್ರತಿನಿಧಿಯಾಗಿ, ಒಂದು ಜನರಿಂದ ಆಯ್ಕೆಯಾಗಿ, ಒಂದು ಸಂಸದರಾಗಿ ಹೋಗಿ ಒಂದು ಮನಸ್ಥಿತಿ ಇರಬೇಕು, ಜನರ ಸೇವೆ ಮಾಡಬೇಕು. ನನ್ನ ಕ್ಷೇತ್ರಕ್ಕೆ ನಾನು ಏನು ಮಾಡಿದ್ದೀನಿ, ಏನಾದರೂ ಒಂದು ಹೊಸ್ದಾಗಿ ಮಾಡೋಣ. ಈಗ ನೋಡಿ, ಎಷ್ಟೋ ಇಂಡಸ್ಟ್ರಿಗಳು ಹೊರ ರಾಜ್ಯಗಳಿಗೆ ಹೋಯ್ತು, ಅದರ ಬಗ್ಗೆ ಚಕಾರ ಎತ್ತಲಿಲ್ಲ. ಯಾವುದೇ ಸಂಸದರಾಗಲಿ ಮೇಡಮ್, ನಮ್ಮ ರಾಜ್ಯಕ್ಕೆ ಇದು ಬೇಕು, ಈ ಒಂದು ಕೈಗಾರಿಕೆಯನ್ನು ಇಲ್ಲಿ ಸ್ಥಾಪಿಸೋಣ, ಕನ್ನಡಿಗರಿಗಾಗಿ ಇವರು ಏನು ಮಾಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ನಿಜವಾಗ್ಲೂ ತುಂಬ ಬೇಸರ ಆಗುತ್ತೆ ನಮ್ಮ ಸಂಸದರ ಬಗ್ಗೆ. ಯಾಕಂದರೆ ಅವ್ರು ಕೈ ಕಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಥವಾ ಕಾಣೆ ಆಗ್ಬಿಟ್ಟಿದ್ದಾರೆ. ಯಾರ ಒಬ್ಬರೂ ಸಹ ರಾಜ್ಯದ ಪರವಾಗಿ ಒಬ್ಬ ಸಂಸದರು ಧ್ವನಿ ಎತ್ತಿ ಮಾತಾಡೋದು. ಪದೇ ಪದೇ ನೀವು ಕಾಂಗ್ರೆಸ್ನವರಾಗಿ ಆರೋಪವನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀರಾ, ಅದ್ರಲ್ಲಿ ಹೊಸ್ತೇನಿಲ್ಲ. ಆದರೆ ವಿಷಯ ಏನಂತಂದ್ರೆ, ಈಗ ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ ವಕ್ತಾರಿಯಾಗಿ ಹೇಳೋದು ಬೇಡ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಬಜೆಟ್ ನೋಡಿದ್ರೆ ಹೇಗನ್ಸುತ್ತೆ? ಇಲ್ಲಿ ನೀವು ಪಕ್ಷ ಅಂತ ಬಿಟ್ಬಿಡಿ, BJP ನಾವು ಕಾಂಗ್ರೆಸ್ ಈ ವಿಷಯ ಬೇಡ ಇಲ್ಲಿ. ಏಕೆಂದರೆ ಸ್ತ್ರೀ ಸಬಲೀಕರಣಕ್ಕೆ ಅಂತಾನೂ ಒಂದಷ್ಟು ಘೋಷಣೆಗಳಾಗಿದೆ. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಲಖಪತಿ ದೀದಿ ಯೋಜನೆ, ಅದನ್ನು ವಿಸ್ತಾರ ಮಾಡೋದಕ್ಕೆ ಏನೇನು ಪ್ಲ್ಯಾನ್ಸ್ ಇದೆ. ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ತ್ರೀಯರು ತೊಡಕೊಳ್ಬೇಕು ಅಂತ ಅವ್ರಿಗೆ ಕೊಡುವಂತಹ ಅನುದಾನಗಳಾಗಿರ್ಬೋದು, ಇನ್ನು ಪ್ರತಿ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿಚಾರ ಆಗಿರ್ಬೋದು, ಒಂದಷ್ಟು ಘೋಷಣೆಗಳಿದೆ ಸ್ತ್ರೀ ಸಬಲೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಒಂದಷ್ಟು ಒಳ್ಳೆ ಅಂಶಗಳನ್ನ ನೋಡಿದ್ರೆ ಅದನ್ನ ಸ್ವಾಗತಾರ್ಹ ಅಂತ ನೀವು ಅದನ್ನ ಕನ್ಸಿಡರ್ ಮಾಡಿ ಮೇಡಮ್. ಇವಾಗ ಅವರು ಘೋಷಣೆಯನ್ನ ಮಾಡಿದ್ದಾರೆ, ಅದು ಅನುಷ್ಠಾನಕ್ಕೆ ತಂದ್ರೆ ನಾವು ಅಪ್ರಿಷಿಯೇಟ್ ಮಾಡೋಣ. ಹೆಣ್ಣಿನ ಪರವಾಗಿ ಯಾರೇ ಧ್ವನಿ ಎತ್ತಲಿ ಪಕ್ಷಾತೀತವಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಈಗ ನೋಡಿ, ದೆಹಲಿಯಲ್ಲಿ ಹೆಣ್ಣು ಮಕ್ಕಳಿಗೆ 2,500 ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದರು, ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ಅವರ ಯಾವುದೇ ಒಂದು ಹೆಣ್ಣು ಮಗು ಅಕೌಂಟಿಗೆ 2,500 ರೂಪಾಯಿ ಅವರು ಹಾಕ್ಲಿಲ್ಲ. ಅಂದ್ರೆ ಭರವಸೆ ಹುಸಿ ಆಯಿತು. ಹಾಗೇನೆ ಲಕ್ಷ್ಮಿ ಹಣದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅದಕ್ಕೆ ನಾನು ಉತ್ತರ ಹೇಳ್ತೀನಿ ನೋಡಿ. ಅವರು ಸರ್ಕಾರ ರಚನೆ ಮಾಡಿ 6-7 ತಿಂಗಳಾದ್ರೂ ಇವತ್ತಿಗೂ ಒಂದು ಕಂತು ಹಣವನ್ನು ಸಹ ಹಾಕಿಲ್ಲ. ಆದ್ರೆ ನಾವು 23 ಕಂತು ಹಣವನ್ನ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಾವು ಹಾಕಿದೀವಿ. ಅದರಿಂದ ಬೆನಿಫಿಷರೀಸ್ ನೀವು ನೋಡ್ಬೋದು. ಹಸು ತಗೊಂಡಿದ್ದೀನಿ, ಓಲೆ ತಗೊಂಡಿದ್ದೀನಿ, ಗಾಡಿ ತಗೊಂಡಿದ್ದೀನಿ, ಫ್ಯಾನ್ಸಿ ಸ್ಟೋರ್
ಹಾಕಿದ್ದೀನಿ, ಲೈಬ್ರರಿ ಮಾಡಿದ್ದೀನಿ, ಸಾಕಷ್ಟು ಕಣ್ಣಿನ ಆಪರೇಷನ್ ಮಾಡ್ಕೋತಾರೆ, ಅವ್ರ ಹೆಲ್ತು, ಎಜುಕೇಷನ್ನು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಷ್ಟೆಲ್ಲ ಮಾಡಿರೋದು ನಿದರ್ಶನಗಳಿದೆ. ಆದರೆ ಇವರು ಘೋಷಣೆಯನ್ನು ಮಾಡಿ 6 ತಿಂಗಳಾದರೂ ಇವತ್ತಿಗೂ ಒಂದು ಕಂತು ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ಅದು ಹುಸಿ ಅಂತಾನೆ. ನಾವು ಆ ರೀತಿ ಮಾಡಲಿಲ್ಲ, ತಡ ಆಗಿರ್ಬೋದು, 1-2 ತಿಂಗಳು ತಡ ಆಗಿರ್ಬೋದು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ 23 ಕಂತು ಹಣ ಮಾತ್ರ ಬಿಡುಗಡೆಯಾಗಿದೆ ಎಷ್ಟೋ ಬಡವರಿಗೆ. ಆ ಒಂದು ಗೃಹಲಕ್ಷ್ಮಿಯಿಂದ ನಾನೇ ಹಳ್ಳಿಗಳಲ್ಲಿ ಕೇಳಿದ್ದೀನಿ, ಯಾರನ್ನಾದ್ರೂ ಹೆಣ್ಮಕ್ಳನ್ನ ಏನು ಮಾಡ್ತೀರಾ 2,000 ಮೇಡಮ್ ಚೀಟಿ ಹಾಕ್ಕೊಳ್ತೀನಿ, ಅದನ್ನೇ ಏನು ಮಾಡ್ತೀರಾ, ಯಾವುದೋ ಒಂದು ಹೇಳ್ತಾರೆ, ನನ್ನ ಮಗಳ ಮದುವೆ ಖರ್ಚಿಗೆ ಅಂತಾರೆ, ನನ್ನ ಮಗಳ ಎಜುಕೇಷನ್ಗೆ ಅಂತಾರೆ. ಅದು ಎಷ್ಟು ಮನೆ ಒಂದು ಸಂಸಾರ ಅಂದಮೇಲೆ ಸಾಕಷ್ಟು ತೊಂದರೆಗಳಿರುತ್ತೆ, ಯಾವುದೋ ಒಂದಕ್ಕೆ ಅವರು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಅದಲ್ಲದೆ ಈಗ ನೋಡಿ ಬಿಹಾರಲ್ಲಿ ವೋಟ್ ಖರೀದಿ ಅಂತಲೇ ಹೇಳ್ತೀನಿ ನಾನು ಅದನ್ನು, ಅದು ಮಹಿಳಾ ಸಬಲೀಕರಣ ಅಂತ ಅವ್ರು ಹೇಳ್ಕೊಳ್ಳಿ. 10,000 ರೂಪಾಯಿ ನೇರವಾಗಿ ಅಕೌಂಟ್ಗೆ ದುಡ್ಡು ಹಾಕಿ ವೋಟ್ ಪಡೆಯೋದು, ಅದು ಎಷ್ಟೋ ಜನಗಳಿಗೆ ತಲುಪೇ ಇಲ್ವಂತೆ. ಅದರಲ್ಲೂ ಸಾಕಷ್ಟು ಇದು ನಡೆದಿದೆ. ರಾಜಕೀಯ ಅಂತ ಬಂದಾಗ ಕಾಂಗ್ರೆಸ್ ಕೂಡ ಅದನ್ನೇ ಮಾಡಿದೆ. ಈಗ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ಗ್ಯಾರಂಟಿ ಪಕ್ಷಾತೀತವಾಗಿ ನಾನು ಹೇಳೋದೇನಂದ್ರೆ, ಯಾವುದೇ ಸರ್ಕಾರಗಳು ಮಹಿಳೆಯರ ಪರವಾಗಿ ಯಾವುದೇ ಯೋಜನೆಗಳನ್ನು ತರಲಿ, ನನ್ನ ಮನಸಾರೆ ಅದನ್ನು ಶ್ಲಾಘಿಸ್ತೀನಿ. ಯಾಕಂದರೆ ಒಂದು ಹೆಣ್ಣಿನ ಪರವಾಗಿ ಧ್ವನಿ ಎತ್ತೋದಾಗಲಿ, ಹೆಣ್ಣಿಗೋಸ್ಕರ ಏನಾದರೂ ಒಂದು ಮಾಡೋದಾಗಲಿ, ನಮ್ಮ ಭಾರತ ಅಂದರೆ ಹೆಣ್ಣಿಗೆ ಪೂಜ್ಯನೀಯ ಸ್ಥಾನವಿದೆ. ಆದರೆ ನಮ್ಮ ದೇಶದಲ್ಲಿ ಹಂಗೆ ನಡೀತಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಯಾಕಂದರೆ ಮಣಿಪುರ ಇನ್ಸಿಡೆಂಟ್ ಇರ್ಬೋದು, ಲಖೀಂಪುರ್ ಇನ್ಸಿಡೆಂಟ್ ಇರ್ಬೋದು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದು, ಇದೆಲ್ಲ ನೋಡಿದಾಗ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಇವರು ಮಾಡಿ ಎಷ್ಟೋ ಹೆಣ್ಮಕ್ಳ ಜೀವನ ನಾಶ ಮಾಡಿರುವಂತಹ ಘಟನೆಗಳು ಭಾರತದಲ್ಲಿ ನಡೀತಿದೆ. ಪ್ರತಿದಿನ ಎಷ್ಟು ನಾವು ನೋಡ್ತೀವಿ, ಎಷ್ಟು ದೌರ್ಜನ್ಯ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು, ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಬರೀ ಘೋಷಣೆಗಳಾಗಿ ಉಳ್ಕೊಂಡಿದ್ಯಾ? ಎಲ್ಲಿ ಬೇಟಿನ ಬಚಾವ್ ಮಾಡ್ತಿದ್ದಾರೆ ಇವರು? ಅದೇ ಬೇಟಿನ ಯಾವ ರೀತಿ ನಡು ರಸ್ತೆಗಳಲ್ಲಿ ಇವರೆಲ್ಲ ಮಾಡಿದ್ರು ಅಂತ ಅದೆಲ್ಲ ನಮಗೆ ಕಣ್ಣಿಗೆ ಕಟ್ಟಿದಾಗೆ ಕಣ್ಣು ಮುಂದೆ ಬಂದಾಗ ಅದು ಬೇಸರನೂ ಆಗುತ್ತೆ. ಸೊ ಬರೀ ಘೋಷಣೆ ಆಗಿ ಉಳ್ಕೋಬಾರ್ದು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ಯಾನಿಟರಿ ಪ್ಯಾಡ್ಸ್ ಕೊಡಬೇಕು ಅಂಥ ಯೋಜನೆಗಳನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ. ನಾನು ತೀರಾ ಆಸಕ್ತಿಯಿಂದ ನಾನು ಇನ್ನೂ ಒಂದ್ಸಲಿ ನೋಡಿದೆ, ಎಂಥ ಒಳ್ಳೆ ಇದು. ಅವರು ಯಾರೇ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿ, ಐ ವಿಲ್ ರಿಯಲಿ ಅಪ್ರಿಷಿಯೇಟ್. ನಿಜವಾಗ್ಲೂ ಹೆಣ್ಣಿನ ಆ ಮಕ್ಕಳಿಗೆ ಆ ನೈರ್ಮಲ್ಯ ಮತ್ತು ಅದರ ಬಗ್ಗೆ ಅರಿವು, ಅದಕ್ಕೆ ಅಂತ ಒಂದು ಸ್ಪೇಸ್ ಕೊಟ್ಟು ತನಗೆ ಒಂದು ಗೌರವ ನೀಡಿದಾಗೆ ಆ ಹೆಣ್ಣು ಮಕ್ಕಳಿಗೆ. ಸೊ ಆ ನಿಟ್ಟಿನಲ್ಲಿ ಅಂತಹ ಯೋಜನೆಗಳನ್ನು ತಂದರೆ ನಾನು ರಿಯಲಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ BJPಯಿಂದ ಈ ಮೊದಲು ಬಂದಂತಹ ಸಾಕಷ್ಟು ಯೋಜನೆಗಳು ಹುಸಿಯಾಗಿರೋದ್ರಿಂದ ಅವ್ರು ಹೇಳ್ಬೋದು ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ತರಲ್ಲ ಅನ್ನೋದು ನಮ್ಮ ವಾದ ಮೇಡಮ್. ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಥರದ ಆರೋಪ BJPಯಿಂದ ಸಹಜವಾಗಿ ಬಂದಿದೆ. ಏನೇನು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇದ್ರು, ಈಗ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲೇ ಬಜೆಟ್ ಅಂತ ಇಟ್ಕೊಳ್ಳೋಣ, ಅವರು ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದೆಲ್ಲವೂ ಕೂಡ ಸಾಕಾರ ಆಗ್ಬಿಟ್ಟಿದ್ಯಾ? ಯಾವುದು ಹಾಗಾದ್ರೆ ಪೆಂಡಿಂಗ್ ಉಳ್ಕೊಂಡೇ ಇಲ್ವಾ? ಏನು ಘೋಷಣೆ ಮಾಡಿದ್ರು ಅದೆಲ್ಲವೂ ಇಂಪ್ಲಿಮೆಂಟ್ ಆಗ್ಬಿಟ್ಟಿದ್ಯಾ? ಮೇಡಮ್ ಏನು ಗೊತ್ತಾ, ಕೆಲವೊಂದು ಟೈಮು ನೀವು ಹೇಳೋದು ಕರೆಕ್ಟು, ಆದರೆ BJP ಅವರಷ್ಟು ಟೊಳ್ಳು ಭರವಸೆಗಳನ್ನು ನಾವು ಇವರು ನಮ್ಮ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇರಲಿಲ್ಲ. ಒಳ್ಳೆ ಆರ್ಥಿಕ ತಜ್ಞರಾಗಿದ್ರು, ಎಷ್ಟೋ ದೇಶಗಳು ಅವ್ರನ್ನ ಕೊಂಡಾಡಿತ್ತು, ಆರ್ಥಿಕತೆಯನ್ನ ಹೇಗೆ ಮಾಡಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಷನ್. ಮೋದಿ ಅವರನ್ನು ಇವಾಗ ಅದೇ ತರ ವಿಶ್ವ ನಾಯಕ ಅಂತಿದ್ದಾರೆ. ನೋಡಿ ಮೇಡಮ್, ಯಾರಾದ್ರೂ ಹೇಳಿ ಮೇಡಮ್, ಮೋದಿ ಅವರು ವಿಶ್ವ ನಾಯಕರು ಅಂತ ನಾವು ಒಪ್ಕೊಳ್ಳಕ್ಕೆ ಇರಲಿಲ್ಲ. ನಾವು ನಿಜವಾಗ್ಲೂ ಒಂದು ಕಾಲದಲ್ಲಿ ಅನ್ಕೊಂಡ್ವಿ ಮೋದಿ ಅವರು ಭಾರತವನ್ನ ಏನೋ ಮಾಡ್ಬಿಡ್ತಾರೆ ಮೇಡಮ್. ಏನೂ ಮಾಡಲಿಲ್ಲ ಅವರು. ನೋಡಿ ಇವತ್ತು ಪ್ರತಿ ವರ್ಷ 15 ಲಕ್ಷ ಕೋಟಿ ಸಾಲವನ್ನ ತಗೊಳ್ತಿದ್ದಾರೆ. ನಾವು ಏನೋ ಅವ್ರು ಹೇಳ್ತಾರಲ್ಲ 75 ವರ್ಷ ಆಳ್ವಿಕೆ, 75 ವರ್ಷ, ನಾವು ಅವಾಗೆಲ್ಲ 75 ವರ್ಷದಲ್ಲಿ 45 ಲಕ್ಷ ಕೋಟಿ ಅಷ್ಟೇ ಸಾಲ ಮಾಡಿದ್ವಿ. ಈಗ 165 ಲಕ್ಷ ಕೋಟಿಗಳನ್ನು ಇವರು ಸಾಲ ಮಾಡಿದ್ದಾರೆ. ಅದೇ ವಿಶ್ವಗುರುಗಳಾಗ್ತಾರೆ. ಆಮೇಲೆ ನೋಡಿ ಇವತ್ತೇ ಅನಿಸುತ್ತೆ, ಇವಾಗ ವಿಕಸಿತ ಭಾರತ, ಆತ್ಮನಿರ್ಭರ, ಸ್ವದೇಶಿ ಅಂತೆಲ್ಲ ಹೇಳಿದವರು ಇವರು. ಇವತ್ತಿನ ದಿವಸ ಬೇರೆ ದೇಶದಿಂದ ಬಂದು ಯಾರೇ ಒಂದು ಇಲ್ಲಿ ಏನಾದರೂ ಕೈಗಾರಿಕೆಗಳು ಅಥವಾ ಕಂಪನಿಗಳನ್ನು ಮಾಡಿಕೊಂಡ್ರೆ ಅವರಿಗೆ ನಾವು ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಅಂತ. ಹಂಗಿದ್ರೆ ನಮ್ಮಲ್ಲಿ ಆ ಶಕ್ತಿ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಇವರು ಬೇರೆಯವರ ಹೂಡಿಕೆಗೆ ಇವ್ರಿಗೆ ಆಹ್ವಾನ ಕೊಟ್ಟು, ಇವರು ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲದೆ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಇವರು ಬೇರೆಯವ್ರನ್ನ ತಂದು ಇಲ್ಲಿ ಕೂರಿಸೋ ಒಂದು ಆಹ್ವಾನವನ್ನು ಏನು ಕೊಡ್ತಿದ್ದಾರೆ, ಇಲ್ಲೇ ಗೊತ್ತಾಗ್ತಿದೆ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಎಲ್ಲ ಸೊನ್ನೆ ಆಗಿದೆ. ಮೋದಿಯವರು ಸ್ವದೇಶಿ ವಸ್ತು ಅಂತೆಲ್ಲ ಹೇಳಿದ್ದು ಸುಳ್ಳಾಗಿದೆ. ಅಂದರೆ ಸ್ವದೇಶದ್ದು
ವಸ್ತುಗಳನ್ನು ನಾವಿಲ್ಲಿ ಉತ್ಪಾದನೆ ಮಾಡ್ತೀವಿ, ಚೀನಾಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀವಿ ಅಂತೆಲ್ಲ ಭರವಸೆಗಳು ಕೊಟ್ಟಿದ್ರು. ಆದರೆ ವರ್ಷದಿಂದ ವರ್ಷಕ್ಕೆ ನೀವು ಅಂಕಿಅಂಶಗಳನ್ನು ತಗೊಳ್ಳಿ, ಚೀನಾದಿಂದ ಭಾರತಕ್ಕೆ ಬರುವ ವಸ್ತುಗಳ ಪ್ರಮಾಣ ಜಾಸ್ತಿ ಆಗಿದೆ. ಅಮೇರಿಕ ಇರ್ಬೋದು, ಈಗ ಅಮೇರಿಕ ಜೊತೆ ಒಂದ್ಸಲಿ ಸಂಬಂಧ ಅಂತ ಹೋಗ್ತಾರೆ, ಟ್ರಂಪ್ ಅವ್ರನ್ನ ಕರ್ಕೊಬಂದು ನಮಸ್ತೆ ಟ್ರಂಪ್ ಅಂತ ಮಾಡಿ 900 ಕೋಟಿ ಲಾಸ್ ಮಾಡ್ತಾರೆ ಜನರ ದುಡ್ಡನ್ನ. ಆದರೆ ಅದರಿಂದ ಪ್ರಯೋಜನಗಳಾಗಿ ಏನಾಗ್ತಿದೆ, ಅವರು 50% ಅಷ್ಟು ಸುಂಕವನ್ನು ವಿಧಿಸಿದ್ರು, ಜನಸಾಮಾನ್ಯರಿಗೆ ಎಷ್ಟು ತೊಂದರೆಗಳಾಗ್ತಿದೆ ಅದೆಲ್ಲನೂ. ಅಂದರೆ ಮೋದಿಯವರು ವಿಶ್ವಗುರುಗಳು ಅಂದಾಗ ಎಲ್ಲ ವಿಶ್ವದಲ್ಲಿರುವ ನಾಯಕರು ಇವ್ರ ಮಾತು ಕೇಳೋಂಗಿದಾರ ಅಂತ ನಮ್ಮ ಪ್ರಶ್ನೆ. ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. 2 ದಿನ ರಷ್ಯಾ ಪ್ರಧಾನಿಗಳ ಜೊತೆ ಓಡಾಡ್ತಿರ್ತಾರೆ, 2 ದಿನ ಟ್ರಂಪ್ ಜೊತೆ ಓಡಾಡ್ತಿರ್ತಾರೆ, 2 ದಿನ ಅರಬ್ ಕಂಟ್ರೀಸ್ ಅವರು ಹೋಗಿ ತಪ್ಕೋತಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ನೋಡಿದ್ರೆ ದೇಶದಲ್ಲಿ ಮುಸ್ಲಿಂ ಅವರು ಅಂದರೆ ಉಗ್ರಗಾಮಿಗಳು ಅಂತಾರೆ, ಬೇರೆ ದೇಶದಲ್ಲಿ ಹೋಗಿ ಅದೇ ಮುಸ್ಲಿಮ್ರನ್ನ ಅಪ್ಕೋತಾರೆ, ತಬ್ಕೊತಾರೆ, ವ್ಯಾಪಾರ ವ್ಯವಹಾರ ಮಾಡ್ತಾರೆ. ನಮಗೆ ಅದೇ ಅರ್ಥ ಆಗಲ್ಲ. ದೇಶದಲ್ಲಿರೋ ಮುಸ್ಲಿಮರು ವಿರೋಧಿಗಳು, ಆಚೆ ಇರೋ ಮುಸ್ಲಿಮರು ಇವ್ರಿಗೆ ಸ್ನೇಹಿತರ ಅಂತ ಪ್ರಶ್ನೆ ಬರುತ್ತೆ ಮೇಡಮ್ ನಮಗೆ. ಸೊ ಈ ರೀತಿಯಲ್ಲಿ ನಾವು ಈ ಒಂದು ಕಾಲಘಟ್ಟದಲ್ಲಿ ಈಗ ಏನು ಮೋದಿಯವರು ಒಂದು ದೇಶನ ಅಭಿವೃದ್ಧಿ ಮಾಡೋ ಒಂದು ಇದು ಮಾಡ್ತಿದ್ದಾರೆ, ಇಲ್ಲಿ ನಮಗೆ ಅವರು ವಿಶ್ವ ನಾಯಕರು ಅಂತ ಅನಿಸ್ತಿಲ್ಲ. ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಾದರೆ ಮೋದಿಯವರೇ ಈ ಬಜೆಟ್ ಮಂಡನೆ ಆದಮೇಲೆ ಹೇಳಿದ್ದಾರೆ, 4ನೇ ಆರ್ಥಿಕತೆಯಲ್ಲಿದೆ ಆ ಸ್ಥಾನದಲ್ಲಿ ನಮ್ಮ ಭಾರತ. ಮುಂದೆ ಈ ಬಜೆಟ್ ಯಾವ ರೀತಿಯಾಗಿದೆ ಅಂದರೆ ಮುಂದೆ ನಮ್ಮನ್ನು ಇದು 3ನೇ ಆರ್ಥಿಕ ಸ್ಥಿತಿಯತ್ತ ಕೊಂಡೊಯ್ಯುತ್ತೆ ಅಂತ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಭಿವೃದ್ಧಿ ಸಾಗ್ತಾ ಇದೆ ಅಂತಾನೀಗ ವಿಶ್ವ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಾಗಿರ್ಬೋದು ಭಾರತದಲ್ಲಿ ಬಂದು ಹೂಡಿಕೆಯನ್ನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಆ ಥರದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗ ಮೊನ್ನೆ ಅಷ್ಟೇ ನೋಡಿದ್ರಿ, ಮದರ್ ಆಫ್ ಆಲ್ ಡೀಡ್ಸ್ ಅಂತ ಯುರೋಪಿಯನ್ ಒಕ್ಕೂಟ ಇದಕ್ಕೆ ಸೈನ್ ಹಾಕಿದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ, ವ್ಯಾಪಾರ ವಹಿವಾಟು ಇವೆಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ, ಉತ್ತಮ ರೀತಿಯಲ್ಲಿದೆ ಅಂತಾನೆ ಅನ್ಕೋಬೇಕಾಗುತ್ತಲ್ವಾ. ಭಾರತ ಏನು ಐರೋಪ್ಯ ಜೊತೆಗಳ ಜೊತೆ ಮದರ್ ಆಫ್ ಆಲ್ ಡೀಡ್ಸ್ ಅಂತ ಮಾಡ್ತು ಮೇಡಮ್, ಅದರಿಂದ ನಮಗೆ 4.74 ಬಿಲಿಯನ್ ಅಷ್ಟು ದುಡ್ಡು ನಷ್ಟ ಆಗುತ್ತೆ. ಯಾಕಂದರೆ 0 ಒಂದು ಟ್ಯಾಕ್ಸ್ನ ಇರೋದ್ರಿಂದ ಅವರು ಎಷ್ಟೇ ಹೂಡಿಕೆ ಮಾಡಿದ್ರು ನಮಗೆ ಲಾಭಗಳು ಕಡಿಮೆ ಆಗುತ್ತೆ ಬರೋದು. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಮೋದಿಯವರು ಎಷ್ಟು ಟ್ರಿಲಿಯನ್ ಆರ್ಥಿಕತೆ ಆಗುತ್ತೆ, ನೆಕ್ಸ್ಟ್ 3rd ಪ್ಲೇಸಿಗೆ ಬರ್ತೀವಿ, 4th ಪ್ಲೇಸಿಗೆ ಬರುತ್ತೆ ಅಂತ. ನೋಡಿ, ನಾನು ಅದನ್ನೇ ಹೇಳ್ತೀನಿ, ದೇಶದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೊಂದು ನಡೀತಿದೆ. ಏನಂದರೆ ನಾವು ಈಗ GDP ತಗೋತೀವಿ ಅಥವಾ ಆರ್ಥಿಕತೆಯನ್ನು ತಗೋತೀವಿ, ಒಂದು ಮಟ್ಟದ ಜನರ ಹತ್ರ ಜಾಸ್ತಿ ಇದೆ, ಅದನ್ನು ನಾವು ಆರ್ಥಿಕತೆ ಅಂತ ಬಿಂಬಿಸ್ತಾ ಇದ್ದೀವಿ. ಇಲ್ಲಿ 3 ವರ್ಗದ ಜನರಿದ್ದಾರೆ ಮೇಡಮ್. ಮೇಲ್ವರ್ಗದ ಜನರ ಆರ್ಥಿಕತೆ ಅಥವಾ GDPಯನ್ನು ನಾವು ನೋಡ್ತಾ ಇದ್ದೀವಿ, ಅವ್ರದ್ದು ಬೆಳೀತಿದೆ. ಆದರೆ ಕೆಳಸ್ಥಳದಲ್ಲಿರೋರು ಇನ್ನೂ ಕೆಳಗಡೆ ಹೋಗ್ತಿದ್ದಾರೆ. ಅದು ಯಾವ ರೀತಿ ಅಂದರೆ ಇದಕ್ಕೂ ತಾಳೇನೇ ಆಗ್ತಿಲ್ಲ. ಆ ರೀತಿಯಲ್ಲೇ ನೋಡೋಕೆ ಹೋದರೆ ನೋಡಿ ಮೇಡಮ್, 32% ಜನ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಅವರು ಈ GDPಯ ವ್ಯಾಪ್ತಿಗೂ ಬರಲ್ಲ, ಆರ್ಥಿಕತೆ ವ್ಯಾಪ್ತಿಗೂ ಬರಲ್ಲ. ಇವ್ರು ಏನು BJP ಸರ್ಕಾರ ತೋರಿಸ್ತಿದ್ದಾರೆ ಅದು ಬರೀ 35% ಜನರದ್ದು ಮಾತ್ರ GDP ಮತ್ತು ಆರ್ಥಿಕತೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯತ್ಯಾಸವನ್ನು ಮಾಡಿದವರು BJP ಸರ್ಕಾರದವರು. ಬಡವರು ಬಡವರಾಗೆ ಉಳ್ಕೊಂಡ್ರು, ಶ್ರೀಮಂತರಾಗೆ ಉಳ್ಕೊಂಡ್ರು. ಇದೇ ಮಾತನ್ನ ಮೋದಿಯವರು ಅನೇಕ ಸಲ ಹೇಳಿದ್ದಾರೆ. ಯಾವುದೇ ಒಂದು ಸಮಾವೇಶ ಆಗಿರ್ಬೋದು, ಕಾಂಗ್ರೆಸ್ ಅನ್ನ ಟೀಕೆ ಮಾಡೋ ಸಂದರ್ಭ ಆಗಿರ್ಬೋದು, ಅಥವಾ ಎಲ್ಲೇ ಹೋಗ್ಲಿ ಅವ್ರ ಸ್ಪೀಚಲ್ಲಿ ಈ ಮಾತಿರುತ್ತೆ. ಏನಂದ್ರೆ, ನೆಹರು ಕಾಲ ಹೇಗಿತ್ತು ಅಂದ್ರೆ ಕಾಂಗ್ರೆಸ್ ಆಡಳಿತ, UPA ಆಡಳಿತದಲ್ಲಿ ಜನ ಯಾವ ಸ್ಥಿತಿಯಲ್ಲಿದ್ರು ಅದೇ ರೀತಿಯಲ್ಲಿದ್ರು. ಬಡವರು ಬಡವರಾಗೆ ಉಳ್ಕೊಂಡ್ರು, ಶ್ರೀಮಂತರಾಗಿದ್ರು. ಆದ್ರೆ ನಾವು ಬಂದ್ಮೇಲೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಎಲ್ಲರ ಕೈಗೆ ಯಾರೂ ಒಪ್ಪಲ್ಲ. ನೀವು ಹಳ್ಳಿಗೆ ಹೋಗಿ, ಈಗ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಭಾರತ್ ಜೋಡೋ ಯಾತ್ರೆ ಆಯ್ತು, ಒಂದು ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಅಜ್ಜಿ ಸೌತೆಕಾಯಿ ಕೀಳ್ತಿತ್ತು ಮೇಡಮ್. ನಾನು ಇದ್ದೆ ಸಮ್ವೇರ್ ನಿಯರ್ ಮೊಳಕಾಲ್ಮೂರು ಎಲ್ಲೋ ಇರಬೇಕು ಅನ್ಸುತ್ತೆ, ನಾರ್ತ್ ಕರ್ನಾಟಕಲ್ಲಿ. ಜಸ್ಟ್ ಒಂದು ಸೌತೆಕಾಯಿ ತೋಟಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಮಾತಾಡಿಸಿದಾಗ ಅಜ್ಜಿ ಹೇಳುತ್ತೆ, ಈ ಭೂಮಿ ನಿಮ್ ಅಜ್ಜಿ ಕೊಟ್ಟಿದ್ದು, ಇಂದಿರಾಜಿ ಕೊಟ್ಟಿದ್ದು. ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತ ಮೇಡಮ್. ಅವತ್ತಿಗೆ ನೋಡಿ, ಯಾರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಕೊಟ್ಟರು ಅಷ್ಟು ಈಸಿ ಇರಲಿಲ್ಲ. ಅವತ್ತು ಪಾಳ್ಯಗಾರಿಕೆ ಇತ್ತು, ಒಂಥರ ರಾಜರ ರೀತಿಯ ಗೌಡ್ರುಗಳು ಊರುಗಳಲ್ಲಿದ್ದರು. ಅವ್ರ ಕಡೆಯಿಂದ ಬಿಡಿಸಿ ಇವನು ಉಳ್ತಾನೆ, ಇವನಿಗೆ ಕೂಲಿ ಮಾಡೋವನಿಗೆ ಜಮೀನು ಕೊಟ್ಬಿಡು ಅಂದರೆ ಕೊಡೋ ರೀತಿ ಇರಲಿಲ್ಲ. ಆದರೆ ಆ ದಿಟ್ಟ ಹೆಣ್ಣು ಧೀರೆ ನಿಜವಾಗ್ಲೂ ಆ ಒಂದು ರೀತಿಯಲ್ಲಿ ನಾನು ಇವತ್ತಿಗೂ ಯೋಚನೆ ಮಾಡ್ತೀನಿ. ಯಾರೇ ಇವತ್ತಿನ ದಿವಸ ಜಮೀನುಗಳಲ್ಲಿ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ, ಎಷ್ಟು
ಎಷ್ಟೋ ಜನಕ್ಕೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಇದರಲ್ಲಿ ಭೂಮಿ ಸಿಕ್ಕಿದೆ, ಅವರು ಸ್ವತಂತ್ರರಾದರು. ಅದಲ್ಲದೆ ಸಂವಿಧಾನಬದ್ಧವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ದಿನ ಹೇಳ್ತಿರುತ್ತೆ, ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ ಅಂತ. ಸಾಕಷ್ಟು ಯೋಜನೆಗಳು, 20 ಅಂಶಗಳ ಕಾರ್ಯಕ್ರಮಗಳಿಂದ ಹಿಡಿದು ಸಾಕಷ್ಟು ಯೋಜನೆಗಳನ್ನು ಜನಪರವಾಗಿ ತಂದರು ಇಂದಿರಾ ಗಾಂಧಿಯವರು. ಅದಲ್ಲದೆ ರಾಜೀವ್ ಗಾಂಧಿಯವರು ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿದ್ರು. ನೀವು ನೋಡ್ಬೋದು, ಡಿಜಿಟಲ್ ಇದು ಇಂಡಿಯಾ ಎಲ್ಲ ಮಾಡಿದ್ದು ಅವರೇ. ನೆಹರು ಅವರು ಅಷ್ಟೇ, IIT, ಎಂತೆಂಥ ಇಸ್ರೋ, ಇಂಥವೆಲ್ಲ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರನೇ. ಶಿಕ್ಷಣದಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ಸಾಮಾಜಿಕದಿಂದ ಹಿಡಿದು, ಹೆಣ್ಣು ಮಕ್ಕಳ ಭದ್ರತೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿದ್ದು ಕಾಂಗ್ರೆಸ್ ಅವರೇ. ಕಾಂಗ್ರೆಸ್ ಅವರು ಮೇಲು ಕೀಳು ಅನ್ನೋ ಭಾವನೆ ಯಾವತ್ತೂ ಮಾಡಿಲ್ಲ ಮೇಡಮ್. ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವರೇ OBC, SC, ST, ಅಹಿಂದ ವರ್ಗಕ್ಕೆ ಎಲ್ಲರಿಗೂ ಮಾಡಿದ್ದು. ಇವತ್ತಿಗೂ ಅವರಿಗೋಸ್ಕರ, ಅವರ ಹಕ್ಕುಗಳಿಗಾಗಿ ಫೈಟ್ ಮಾಡ್ತಾ ಇರೋರು ಇದೇ ಕಾಂಗ್ರೆಸ್ನವರು. ಇವತ್ತಿಗೂ BJP ಅವರು ಅದೇ ಹೇಳ್ತಾರೆ, ನಮ್ಮದು GDP ಅಷ್ಟಿದೆ, ನಮ್ಮದು ಆರ್ಥಿಕತೆ ಇಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ. ನಾನು ಅದೇ ಹೇಳ್ತೀನಿ, ಇವತ್ತು ಅದಾನಿ ಅಂಬಾನಿ ಎಲ್ಲಿದ್ದರು, ಯಾವ ರ್ಯಾಂಕಿಂಗಲ್ಲಿದ್ದರು ಶ್ರೀಮಂತರ ಪಟ್ಟಿಯಲ್ಲಿ, ಇವತ್ತು ಎಲ್ಲಿಗೆ ಹೋಗಿದ್ದಾರೆ? ಅವ್ರದನ್ನು GDPಗೆ ತಗೊಂಡು, ಅವರ ಆರ್ಥಿಕತೆಯನ್ನು ತಗೊಂಡು, ಕಟ್ಟೆ ಕಡೆಯಲ್ಲಿ ಊಟಕ್ಕಿಲ್ಲದೆ ಹಸಿವಿನ ಸೂಚ್ಯಂಕದಲ್ಲಿ 167ನೇ ಸ್ಥಾನದಲ್ಲಿದೆ ಭಾರತ. ಅಂದರೆ ಎಷ್ಟು ಜನ ಹಸಿವಿನಂದಿದ್ದಾರೆ, ಅವ್ರನ್ನ ತಗೊಳ್ಳಿ GDP ವ್ಯಾಪ್ತಿಗೆ, ಅವ್ರನ್ನ ತಗೊಳ್ಳಿ ಆರ್ಥಿಕತೆಯ ವ್ಯಾಪ್ತಿಗೆ. ಅವತ್ತು ನಿಮ್ದು ಏನಂತ ನೋಡಿ. ಸೊ ನೋಡಿ, ಅದೇ ಹೇಳ್ತೀರ, 30% ಯಥಾಸ್ಥಿತಿಯಲ್ಲಿದೆಯಂತೆ ಭಾರತ. ಹೀನಾಯ ಸ್ಥಿತಿಯಲ್ಲಿ 32% ಇದೆ ಕಾಂಗ್ರೆಸ್ ಸರ್ಕಾರ ಬಿಟ್ಟ ಮೇಲೆ ಈ 11 ವರ್ಷದಲ್ಲಿ. ಅಂದರೆ ತುಂಬ ಒಂದು ವ್ಯತ್ಯಾಸವನ್ನು ಮಾಡಿಟ್ಟಿದ್ದಾರೆ ಮೋದಿಯವರು. ಆದರೆ ಜನಗಳಿಗೆ ಇದು ಅರ್ಥ ಆಗ್ತಿಲ್ಲ. ಬಡವ ಬಡವನಾಗೆ ಉಳ್ಕೊತಿದ್ದಾನೆ, ಶ್ರೀಮಂತ ಅತಿ ಶ್ರೀಮಂತ ಆಗ್ತಿದ್ದಾನೆ. ಬಡವನಿಗೆ ಅರ್ಥ ಆಗ್ತಿಲ್ಲ ಅನ್ನೋದಾಗಿದ್ರೆ, ಈಗ ಫಸ್ಟ್ ಟರ್ಮ್ ಆಯಿತು, ಸೆಕೆಂಡ್ ಟರ್ಮ್ ಆಯಿತು, ಈಗ ಥರ್ಡ್ ಟರ್ಮ್ ಮೋದಿ ಅವ್ರದ್ದು. ಹಂಗಿದ್ಮೇಲೆ ಯಾಕೆ ಜನ ಗೆಲ್ಲಿಸ್ತಾ ಇದ್ರು? ಹಾಗಿದ್ರೆ ಯಾಕೆ ಭರವಸೆ ಇಟ್ಕೊಳ್ತಾ ನೋಡಿ ಮೇಡಮ್, ಫಸ್ಟು BJP ಅವರು ಮೊದಲಿಗೆ ಹಿಂದುತ್ವ ಒಂದು ಭಾವನಾತ್ಮಕವಾಗಿ ಬಂದರು. ಮೊದಲನೇ ಎಲೆಕ್ಷನ್ನಲ್ಲಿ ಬಂದಾಗ ಮೋದಿ ಅವರು ಏನೋ ಮಾಡ್ಬಿಡ್ತಾರೆ. ನಾನು ಹೇಳಿದೆ, ನಮಗೂ ನಿರೀಕ್ಷೆಗಳಿತ್ತು, ನಾನಿಲ್ಲ ಅಂತ ಹೇಳಲ್ಲ. ಪಕ್ಷ ಯಾವುದಾದ್ರೇನು ಜನಪರವಾಗಿ ಕೆಲಸಗಳನ್ನು ಮಾಡಿದ್ರೆ ನಾವು ಒಪ್ಕೊಳ್ಳೋಣ ಅಂತಲೇ ಇದ್ವಿ. ಈಗ ವಾಜಪೇಯಿ ಅವರು ಮಾಡಿದಾಗ ಕೆಲವೊಂದನ್ನು ಕಾಂಗ್ರೆಸ್ ಸರ್ಕಾರ ಅಪ್ರಿಷಿಯೇಟ್ ಮಾಡ್ತು. ಆದರೆ ಮೋದಿಯವರ ಭರವಸೆಗಳು ಮಾತಲ್ಲಿ ಮಾತ್ರ ಇತ್ತೇ ಹೊರತಾಗಿ ಅದು ಎಲ್ಲೂ ಇಂಪ್ಲಿಮೆಂಟ್ ಆಗಲಿಲ್ಲ. ಅವರು ಹೇಳೋ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿಲ್ಲ. ಆವಾಗ ಎಲ್ಲೋ ಒಂದು ಕಡೆ ಜನಗಳಿಗೆ ಸಂಶಯ ಶುರುವಾಯಿತು. ನೀವು ನೋಡಿದ್ದೀರ ದೇಶದಲ್ಲಿ ಕೋಮುವಾದವನ್ನು ಹೆಂಗೆ ಬಿತ್ತಾರೆ, ಎಲ್ಲೋ ಹೋದರೆ ಒಂದು ಎಲೆಕ್ಷನ್ನಲ್ಲಿ ನಿಂತ್ಕೋತಾರೆ. ಅವರು ಬರೀ ರಾಮ, ಈ ಥರ ಭಾವನಾತ್ಮಕ ವಿಷಯಗಳು. ನಾನು ರಾಮ ತಪ್ಪು ಅಂತ ಹೇಳಲ್ಲ, ಆದರೆ ಅವ್ರನ್ನ ಚುನಾವಣಾ ವಸ್ತುವಾಗಿ ಮಾಡ್ಕೊಳ್ಳೋದು ತಪ್ಪು. ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೆ? ಜನಪರವಾಗಿ ಕೆಲಸ ಮಾಡಿ, ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡಿ. ಅದಕ್ಕೆ ವಿರುದ್ಧವಾಗಿ ಇದೇ ಪ್ರಶ್ನೆಯನ್ನ ಕರ್ನಾಟಕದ ಜನ ಕೂಡ ಕೇಳ್ತಾರೆ, ಹಿಂದೂಗಳು ಕೇಳ್ತಾರೆ, ಅಂಡ್ BJP ನಾಯಕರು ಕೂಡ ಸಹಜವಾಗಿ ಕೇಳಿದ್ದಿದೆ. ಕಾಂಗ್ರೆಸ್ ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರಿಗೆ ಒಂದು ಕಡೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಅವರ ಓಲೈಕೆ ರಾಜಕಾರಣ ನಡೀತಾ ಇದೆ ಅಂತ ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಅವರು ಸುಮ್ಮನೆ ಬಾಯಲ್ಲಿ, ನಾವು ಎಷ್ಟೋ ಡಿಬೇಟ್ಗಳಿಗೆ ಹೋದಾಗ ಅದನ್ನೇ ಹೇಳ್ತಾ ಇರ್ತಾರೆ, ನೀವು ತುಷ್ಟೀಕರಣ ಮಾಡ್ತೀರಾ, ನೀವು ತುಷ್ಟೀಕರಣ. ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಆದಾಗ ಯಾವುದೋ ಹಬ್ಬ ಇತ್ತು ಮೇಡಮ್, ಮೊಹರಂ ಅನ್ಸುತ್ತೆ. ಗೃಹ ಸಚಿವರು ಅಮಿತ್ ಶಾ ಅವರೇ ಹೇಳ್ತಾರೆ ಉಚಿತವಾಗಿ ಸಿಲಿಂಡರ್ ಕೊಡ್ತೀವಿ ಅಂತ. ಯಾಕೆ ಹೇಳ್ತಾರೆ? ಓಲೈಕೆನಾ ಅದು? ಸೊ ಈ ರೀತಿ ಅನೇಕ ಕಡೆ ಈಗ ನಮ್ಮ ಪ್ರಧಾನಿಗಳು ಚಾದರ್ಗೆ ತಗೊಂಡೋಗಿ ಮಸೀದಿಯಲ್ಲಿ ಕೊಡ್ತಾರೆ. ಹಾಗಂತ ನಾವು ಅದನ್ನು ಟೀಕೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಪ್ರಧಾನಿಗಳು ಅಂತ ನೋಡ್ತೀವಿ. ಆದರೆ ಅವರ ಸ್ಥಾನವನ್ನೇ ಅವರೇ ಕಳ್ಕೊಳ್ಳೋ ರೀತಿ ಮಾತಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ. ನಮಗೆ ಕಾಂಗ್ರೆಸ್ನವರ ತುಷ್ಟೀಕರಣಕ್ಕಿಂತ ಎಲ್ಲರ ಏಳಿಗೆ ಮುಖ್ಯ. ಅವರು ಆ ರೀತಿ ಅಂದ್ಕೊಂಡಿರ್ಬೋದು. ಆದರೆ ನೀವು ನೋಡಿ, BJP ಸರ್ಕಾರ ಸಹ ಅವ್ರಿಗೂ ಎಷ್ಟು ಮಾಡಿದೆ. ಯಡಿಯೂರಪ್ಪ ಗೌರ್ಮೆಂಟ್ ಇಲ್ಲಿರ್ಬೋದು, ವಫ್ ಬೋರ್ಡ್ಗೆ ಏನು ಮಾಡಿದೆ. ಬೊಮ್ಮಾಯಿ ಅವರು ಒಂದು ಓಪನ್ ಸ್ಟೇಟ್ಮೆಂಟೇ ಕೊಡ್ತಾರೆ, ನಿಮಗೆ ಬರೋದನ್ನು ₹1 ಬಿಡಬೇಡಿ ಅಂತ. ನಾವು ಆ ರೀತಿ ಏನು ಮಾಡಲ್ಲ, ಎಲ್ಲ ಜನರನ್ನು ನೋಡ್ದಂಗೆ ಅವ್ರನ್ನೂ ನೋಡ್ತೀವಿ. ಏನು ಸ್ಪೆಷಲಾಗಿ ಕೊಡ್ತಾ ಇದ್ದೀವಿ ಮೇಡಮ್ ಅವ್ರಿಗೆ? ಈಗ ನಾವು ಇವ್ರಿಗೆ ಕೊಡೋ ಕರೆಂಟ್ ಫ್ರೀ ಅವ್ರಿಗೆ ಕೊಡ್ತೀವಿ, ಇಲ್ಲ ಇವ್ರಿಗೆ ಕೊಡೋ ಗೃಹಲಕ್ಷ್ಮಿ ಹಣ ಅವ್ರಿಗೆ ಕೊಡ್ತೀವಿ. ಅವ್ರು ಎಲಿಜಿಬಲ್ ಇದ್ದರೆ ತೊಗೋತಾರೆ, ಎಲಿಜಿಬಲ್ ಇಲ್ಲ ಅಂದರೆ ತೊಗೊಳ್ಳಲ್ಲ. ಎಲ್ಲರಿಗೂ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರಿಗೇನು ಸ್ಪೆಷಲಾಗಿ ನಾವು ಕೊಡೋಕ್ಕೋಗಲ್ಲ. ಆದರೆ ಇವರೊಂದು BJP ಅವರು ನಾವು ತುಷ್ಟೀಕರಣ ಮಾಡ್ತೀವಿ ಅಂತ, ಅದು ಏನಂದರೆ ಒಂದು ರೀತಿ ಭಾವನಾತ್ಮಕ ವಿಷಯ ಆಗಿರೋದ್ರಿಂದ ನಾವು ಹಿಂದುತ್ವ, ಶ್ರೀರಾಮನನ್ನು ನಾವು ಪೂಜೆ ಮಾಡೋರು, ಕಾಂಗ್ರೆಸ್ನವರು ವಿರೋಧಿಸ್ತಾರೆ. ಏನೂ ಇಲ್ಲ ಮೇಡಮ್, ಇವರು ಏಪ್ರಿಲ್ 2081ರಲ್ಲಿ BJP ಅವರು ಉಟ್ಕೊಳ್ತಾರೆ. ಅದಕ್ಕೆ ಮೊದಲು ಇದ್ದ ಶ್ರೀರಾಮ ಇರಲಿಲ್ವಾ ನಾವು ಕೇಳೋದು. ತಮಿಳ್ನಾಡಲ್ಲಿ 33,000 ದೇವಸ್ಥಾನ ಇದೆ, ಎಲ್ಲಿದ್ದಾರೆ BJP ಅವರು? ಹಂಗೆ ನೋಡೋಕೆ ಹೋದರೆ ಅಂದರೆ ದೇವ್ರು ಇವ್ರು ಪರವಾಗಿಲ್ವಾ? ಅಯೋಧ್ಯೆಯಲ್ಲಿ ಅಂತ ಶ್ರೀರಾಮ ಮಂದಿರವನ್ನು ಕಟ್ತಾರೆ, ಅದೇ ಅಯೋಧ್ಯೆಯಲ್ಲಿ ಇವರು ಸೋಲ್ತಾರೆ BJP ಅವರು. ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಇವರು ಭಾವನಾತ್ಮಕ ವಿಷಯಗಳನ್ನ ಹಿಡ್ಕೊಂಡು ಕೆಲವರಿಗೆ ತಲೆ ತುಂಬ ಕೆಲಸ ಮಾಡ್ಬೋದು. ಆದರೆ
ನಿಜವಾದ ವಿದ್ಯಾವಂತರು ಅಥವಾ ಸಮಾಜವನ್ನು ಅರ್ಥ ಮಾಡ್ಕೊಂಡಿರೋರು ಪ್ರಶ್ನೆ ಮಾಡೋರಿದ್ದಾರೆ. ಇವರು ಮುಸ್ಲಿಂ ಓಲೈಕೆ ಮಾಡ್ತಾರೆ, ಮುಸ್ಲಿಂ ಮೇಡಮ್ ಯಾರನ್ನೂ ಓಲೈಕೆ ಮಾಡೋದು ಬೇಕಿಲ್ಲ, ಅವರು ಎಜುಕೇಟೆಡ್ ಇದ್ದಾರೆ. ಆದರೆ ಮುಸ್ಲಿಮಲ್ಲಿ ಕೆಲವೊಂದು ಅಚಾತುರ್ಯಗಳು ನಡೆದಾಗ ಅದನ್ನು ಕಾಂಗ್ರೆಸ್ ಕುಮ್ಮಕ್ಕು ಅಂತಾರೆ. ನಡೀತಿರೋದು ಎಲ್ಲಿ ಮೇಡಮ್? ಪೆಹಲ್ಗಾಮಲ್ಲಿ. ಇವ್ರು ಏನು ಮಾಡ್ತಿರೋದು? ಗೃಹ ಸಚಿವರು ಅವರಲ್ವಾ ಅದಕ್ಕೆ ಗುಪ್ತಚರ ಇಲಾಖೆಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ? ನಮ್ಮಲ್ಲಿ ಇಂಟೆಲಿಜೆನ್ಸ್ಗೆ ಎಷ್ಟಿದೆ? ಈ ಡಿಫೆನ್ಸ್ ಅಂದರೆ ನಮ್ಮ ಹೇಳ್ತಾರಲ್ವಾ, ಮೋದಿ ಸಾಹೇಬರು ಎಲ್ಲೋ ಒಂದು ಕಡೆ ಮಿಲಿಟ್ರಿ ಡ್ರೆಸ್ ಹಾಕ್ಕೊಂಡು ಅದನ್ನೆಲ್ಲ ನೋಡಬೇಕು ನೀವು, ಅಷ್ಟು ಬಿಂಬಿಸ್ಕೊಂತಾರೆ. ದೀಪಾವಳಿ ಆಚರಣೆ ಮಾಡಿ ನಮ್ಮ ಭಾರತ ಹಿಂಗೆ, ನಮ್ಮ ಭಾರತ ಹಾಗೆ ನಾವು ಗಡಿಗಳನ್ನ ಕಾಯ್ತೀವಿ, ಇಷ್ಟೆಲ್ಲ ಮಾಡಿ ಆಮೇಲೆ ಇನ್ನೊಂದು ರಸ್ತೆ ಗುಂಡಿ ಮುಚ್ಚೋಕ್ಕೆ ಸ್ಪೇಸ್ ಟೆಕ್ನಾಲಜಿ ಇದೆ ಇವ್ರ ಹತ್ರ. ಆ ಕಡೆಯಿಂದ ಬರೋ ಉಗ್ರನ್ನ ಇಟ್ಕೊಳ್ಳೋಕ್ಕೆ ಇಲ್ವಾ ಅಂತ ನಮ್ಮ ಪ್ರಶ್ನೆ ಮೇಡಮ್. ಅದು ಮೊನ್ನೆ ಯಾವಾಗಲೂ ಒಂದು ನಾನು ಆರ್ಟಿಕಲ್ ಓದ್ತಿದ್ದೆ, ಪೆಹಲ್ಗಾಮ್ಗೆ ಉಗ್ರರು ಬರಬೇಕಂದ್ರೆ ಸುಮಾರು 10-20 ಕಿಲೋಮೀಟರ್ ನಡ್ಕೊಂಡು ದಾರಿಯಲ್ಲಿ ಬರಬೇಕಂತೆ. ಅವರೇನು ಯಾವುದೂ ವೆಹಿಕಲಲ್ಲಿ ಬಂದಿಲ್ಲ. ಅಂದರೆ ಅಷ್ಟು ದೂರ ವೆಪನ್ಸ್ ಇಟ್ಕೊಂಡು ಅವ್ರು ಬಂದಿದ್ದಾರೆ ಅಂದರೆ ಇವ್ರು ಯಾರೂ ಅಲ್ಲಿ ಇಲ್ಲ, ನೋಡ್ಕೊಳ್ತಿಲ್ಲ ಅಂದರೆ ಇಂಟೆಲಿಜೆನ್ಸ್ ಏನು ಮಾಡ್ತಿದೆ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಇದೇ ಸಂಶಯಗಳು ಬರೋದು. ಪುಲ್ವಾಮಾ ದಾಳಿ ಆದಾಗಲೂ ಸಹ ಅವರೊಬ್ಬರು ರಾಜ್ಯಪಾಲರಾಗಿದ್ದ ಅವರು ಹೇಳ್ತಿದ್ರು, ಮಲಿಕ್ ಸರ್ ಅನಿಸುತ್ತೆ, ಅವ್ರು ತೀರ್ಕೊಂಡಿದ್ದಾರೆ ಈಗ, ಸತ್ಯಪಾಲ್ ಮಲಿಕ್ ಸರ್ ಅವರು ಅದನ್ನೇ ಹೇಳ್ತಾರಲ್ಲ, ಇವ್ರದ್ದು BJP ಅವರ ಹಸ್ತಕ್ಷೇಪ ಇದೆ ಪುಲ್ವಾಮಾ ದಾಳಿಯಲ್ಲಿ ಅಂತ ಅವರು ನೇರವಾಗಿ ಆರೋಪ ಮಾಡ್ತಾರೆ. ಆಮೇಲೆ ಅವರು ಕಾರಣ ಏನು ಆರೋಗ್ಯ ಸರಿ ಇಲ್ವೋ ಏನಾಯ್ತೋ ಗೊತ್ತಿಲ್ಲ, ಬಟ್ ಅವರು ತೀರ್ಕೊಳ್ತಾರೆ. ಈ ರೀತಿ ಅನೇಕ ಸಂಶಯಗಳನ್ನ ಹುಟ್ಟು ಹಾಕಂತಹ ಅನೇಕ, ಈಗ ನೋಡಿ ಮೊನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ದೆಹಲಿಯಲ್ಲಿ ಮೇಡಮ್ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಇಂಟೆಲಿಜೆನ್ಸು, ನಮ್ಮ ಗೃಹ ಇಲಾಖೆ ದಾಳಿಗಳು ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಆಗಿದೆ ಮೇಡಮ್. ನಾವಿಲ್ಲ ಅಂತ ಹೇಳ್ತಿಲ್ಲ, ಅಲ್ಲ ಇವ್ರು ಹೇಳ್ತಾರಲ್ಲ ನಾವು ಏನೋ ತೀರಾ ಸಾಧನೆ ಮಾಡ್ಬಿಡ್ತೀವಿ. ನಾನು ಹೇಳೋದು ವಿಶ್ವಗುರುಗಳು ಅಂತ ಬಿಂಬಿಸ್ತಾರಲ್ಲ, ಈಗ ನಮ್ಮನ್ನ ತಿರಸ್ಕರಿಸಿ ಇವ್ರನ್ನ ಪುರಸ್ಕರಿಸಿದಾಗ ಇವ್ರು ಏನು ಮಾಡಿದ್ರು ಅಂತ ನಾವು ಪ್ರಶ್ನೆ ಮಾಡ್ತಿರೋದು. ನಡೆದಿಲ್ಲ ಅಂತ ನಾನು ಹೇಳಲ್ಲ, ಅವರು ಉಗ್ರವಾದಿಗಳ ಅವರ ಮನಸ್ಥಿತಿ ಉಗ್ರವಾದಿನೇ, ನಾವು ಅವ್ರನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಆದರೆ ಯಾರೋ ಮುಸ್ಲಿಂ ಅವನು ತಪ್ಪು ಮಾಡಿದಾಗ ಕಾಂಗ್ರೆಸ್ ಅವರು ಅನ್ನೋದು ತಪ್ಪಾಗುತ್ತೆ. ಅವನ್ನ ಅವ್ನು ಹಿಡ್ಕೊಂಡು ಶಿಕ್ಷೆ ಕೊಡಬೇಕು ಆಗಿರೋದು ನಿಮ್ಮ ಕೆಲಸ. ಅಲ್ಲಿ ಬ್ಲಾಸ್ಟ್ ಆಯಿತು ಅಂದರೆ ಕಾಂಗ್ರೆಸ್ಗೆ ಬಟ್ಟು ಮಾಡೋದು ಯಾವುದು? ಸರ್ಕಾರ ಮಾಡ್ತಿರೋದು ನೀವು, ಗೃಹ ಇಲಾಖೆ ನಿಮ್ಮದು. ನಾವು ಕೇಳೋದು ಆ ರೀತಿ ಅಂದರೆ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ, ಗೃಹ ಸಚಿವರು ರಾಜೀನಾಮೆ ಕೊಟ್ಟೋಗ್ಲಿ ಮನೆಗೆ. ಅಲ್ಲ, ಇವಾಗ ಬೇರೆ ಬೇರೆ ವಿಚಾರಗಳು ಬಂದಾಗ ಈ ಥರ ಕಾಂಗ್ರೆಸ್ನವರು ಆರೋಪ ಮಾಡೋದು ಸಹಜವಾಗೇ ಇರುತ್ತೆ, ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ. ಆದರೆ ಇಲ್ಲಿ ದೇಶದ ಆರ್ಥಿಕ ನೀತಿ ಒಂದು ಒಳ್ಳೆಯ ಗತಿ ಹತ್ರ ಸಾಗ್ತಾ ಇದೆ ಅಂತ ಬಂದಾಗ ಈ ಸಲದ ಬಜೆಟ್ ಅದಕ್ಕೆ ಎಷ್ಟು ಬೂಸ್ಟ್ ಕೊಡುತ್ತೆ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಮಾತನಾಡೋದಾದರೆ, ನಾನಾಗಲೇ ಹೇಳಿದೆ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದರೆ, ಈಗ ನೀವು ಹೇಳಿದ್ರಿ ಮಿಡಲ್ ಕ್ಲಾಸ್ನವರು ಹೇಗೆ, ಬಡವರು ಹೇಗೆ, ಅವ್ರ ಪಾಲಿಗೆ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಈ ಬಜೆಟ್ನಲ್ಲಿ ಅವರಿಗೆ ಸಿಕ್ಕಂತಹ ಒಂದಷ್ಟು ಯೋಜನೆಗಳು ಮುಂದಿನ ದಿನಗಳಲ್ಲಿ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಅಂತ ಸಾಗಬಹುದಲ್ವಾ ಮೇಡಮ್? ಏನು ಸಿಕ್ಕಿದೆ ಅಂತ ನೀವು ಹೇಳಿ. ರೈತರಿಗೆ ಏನು ಸ್ಪೆಷಲಾಗಿ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಏನು ಸ್ಪೆಷಲಾಗಿ ಕೊಟ್ಟಿದ್ದಾರೆ ನೋಡಿ. ನಮ್ಮ ದೇಶ ಅಂತ ನಿಂತಿರೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ 0 ಮಾಡಿಬಿಟ್ಟಿದ್ದಾರೆ ಮೇಡಮ್, ತಟಸ್ಥವಾಗಿ ಮಾಡಿಬಿಟ್ಟಿದ್ದಾರೆ. ಭಾರತದಲ್ಲಿ ಮೇಯ್ನ್ ಇರಬೇಕಾಗಿದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಗ್ತಿತ್ತು. ನಾವು ಅದನ್ನೇ ದಿನ ಕಾಂಗ್ರೆಸ್ ಅವರು ಯಾವಾಗಲೂ ಹೇಳ್ತಿದ್ವಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಎಲ್ಲಿ ಕೊಟ್ಟರು ಉದ್ಯೋಗಗಳನ್ನ? ಮಕ್ಕಳಿಗೆ ಉದ್ಯೋಗ ಇಲ್ಲ ಮೇಡಮ್. ಡಿಗ್ರಿ ಮಾಡ್ಕೊಂಡ್ರೆ ಮೊದಲು ಎಲ್ಲಂದ್ರೆ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿದ್ರು, ಇವತ್ತು ಹೋಗ್ಬಿಟ್ಟು ವ್ಯವಸಾಯ ಮಾಡೋಣ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಹಂಗೂ ಸಿಕ್ಕಿದ್ರು ಅವರು ಕ್ವಾಲಿಫಿಕೇಷನ್ಗೆ ತಕ್ಕಂತಹ ಜಾಬ್ ಸಿಗ್ತಿಲ್ಲ. ಇವರು ಜಾಬ್ಸ್ನ ಕ್ರಿಯೇಟ್ ಮಾಡಲೇ ಇಲ್ಲ. ನಾನು ಅದೇ ಹೇಳೋದು. ಈಗ ನೋಡಿ ಮೇಡಮ್, ಅದೇ ಹೇಳ್ತೀನಿ, ತುಂಬ ವಿದ್ಯಾವಂತನಾಗಿ ನಿನಗೆ ಉನ್ನತವಾಗಿ ಎಲ್ಲ ಇದ್ದಾಗ ನೀನು ಒಂದೇ ಅಂಥ ಉದ್ಯೋಗಗಳು ನಿನಗೆ ಸಿಗುತ್ತೆ. ತುಂಬ ಕಡಿಮೆ ಇರೋವನಿಗೂ ಸಿಗುತ್ತೆ. ಈ ಮಧ್ಯಮದಲ್ಲಿ ಇರೋರಿಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಏನಿತ್ತು, ಈ ರೀತಿಯ ಕೈಗಾರಿಕೆಗಳನ್ನು ಹುಟ್ಟು ಹಾಕಿದರೆ ಅವರಿಗೆ ತುಂಬ ಅವರ ಜೀವನ ಸುಧಾರಿಸ್ತಿತ್ತು. ಇವತ್ತು ಮಧ್ಯಮ ವರ್ಗದವರು ಕೆಳವರ್ಗಕ್ಕೆ ಹೋಗ್ತಿದ್ದಾರೆ. ಈ ಒಂದು ಡಿಫ್ರೆನ್ಸ್ನ ಯಾರೂ ನೋಡ್ತಿಲ್ಲ. ನೀವು ಕರೋನಾ ನಂತರ ಬೇಕಾದರೆ ನೀವು ನೋಡಿ, ಹಳ್ಳಿಗಾಡು ಪ್ರದೇಶಗಳಲ್ಲಿ ಎಷ್ಟೋ ಯುವಕರು ಬೆಂಗಳೂರನ್ನ ಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ರು. ಯಾಕಂದರೆ ಇಲ್ಲಿ ಬದುಕೋಕ್ಕಾಗಲ್ಲ. ಎಷ್ಟೋ ಇವಾಗ ಅಮೆಝಾನ್ ಆ ಪರಿಸ್ಥಿತಿ ಎಲ್ಲ ಕಡೆನೂ ಇತ್ತು. ಯಾಕೆಂದರೆ ಕೊರೋನಾ ಅಂತಹ ಮಹಾಮಾರಿ ಬಂದಾಗ ದೊಡ್ಡ ಹೊಡೆತ ಕೊಟ್ಟಿದ್ದಂತೂ ಸತ್ಯ. ಅದಾದ್ಮೇಲೆ ಚೇತರಿಸ್ಕೊಂಡು ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಇದೆಯಲ್ಲ. ಈಗ ನೀವು ಹೇಳಿದ್ರಿ ಎಷ್ಟೋ ಜನ
ಊರು ಸೇರ್ಕೊಂಡ್ರು ಅಂತ. ಬಟ್ ವಾಪಸ್ ಬಂದಿದ್ದಾರೆ, ಮತ್ತೆ ವಾಪಸ್ ಸಿಟಿಗಳ ಹತ್ರ ಬಂದು ಮತ್ತಿನ್ನೊಂದು ಜೀವನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಕಂಬ್ಯಾಕ್ ಬಂದಿದ್ದಾರೆ ಮೇಡಮ್. ಅದೇ ಇವಾಗ GST ನೀತಿ ಏನ್ ಬಂತು, ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಹೊಡೆತ ಬಿದ್ದಿದ್ದಲ್ದೆ ಜನಕ್ಕೂ ಬೆಲೆ ಏರಿಕೆ ಮೇಡಮ್. ನೋಡಿ, ಇವತ್ತೊಂದು ಕ್ಯಾಬ್ ನಡೆಸ್ತಿರ್ತಾನೆ, ಅವರು ಓಲಾ ಊಬರ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ, ಅಲ್ಲೊಂದಷ್ಟು ಹೋಗುತ್ತೆ. ಆಮೇಲೆ ಕಾರು ಅದನ್ನ ಬಾಡಿಗೆಗೆ ತಗೊಂಡಿರ್ತಾನೋ ಅಥವಾ ಫೈನಾನ್ಸಲ್ಲಿ ತಗೊಂಡಿರ್ತಾನೋ, ಅದಕ್ಕೆ GST ಅಂತ ಅಲ್ಲೂ ಕಟ್ಟಾಗುತ್ತೆ. ಬ್ಯಾಂಕ್ಗೆ EMI ಕಟ್ಟಬೇಕಾಗುತ್ತೆ. ಮನೆಗೆ ಹೋದ್ರೆ ಮಕ್ಕಳ ಫೀಸು, ಮನೆ ಖರ್ಚು. ಮೇಡಮ್, ಯಾವ ವಸ್ತು ಕಡಿಮೆ ಇದೆ ಇವತ್ತಿನ ದಿವಸ ಹೇಳಿ? ಒಂದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನೇ ಮಾಡಿದೆ ಅಂದ್ಬಿಟ್ಟು ನಾವು ಪಬ್ಲಿಕ್ ಒಪಿನಿಯನ್ ಪಡ್ಕೊಂಡಾಗ ಎಲ್ಲರೂ ಕೂಡ ಅದೇ ಮಾತಾಡಿದ್ದು. ಈಗ ಮೋದಿ ವಿಷಯ ಬಿಟ್ಬಿಡಿ, ದೇಶದ ವಿಷಯ, ಪ್ರಧಾನಿ ಅನ್ನೋದು ಬೇಡ. ನಮ್ಮ ರಾಜ್ಯದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನೋ ಗ್ಯಾರಂಟಿ ಅಂತ ಹೇಳಿ ಒಂದಷ್ಟು ದುಡ್ಡು ಕೊಡ್ತಾ ಇದೆ, ಒಂದಷ್ಟು ಹೆಲ್ಪ್ ಆಗಿದೆ ಅಂತ ಮಾತಾಡ್ತಾರೆ. ಬಟ್ ಈ ಕಡೆಯಿಂದ ಕೊಟ್ಟು ಈ ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ. ಎಲ್ಲಾದ್ರೂ ರೇಟ್ ಜಾಸ್ತಿ, ನೀರಿಂದ ಹಿಡಿದು ಹಾಲಿಂದ ಹಿಡಿದು ಏನೇನ್ ದಿನಬಳಕೆ ವಸ್ತುಗಳಿದೆ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂದಾಗ ಸಹಜವಾಗೇನೆ ಈಗ ನೀವು ಹೇಗೆ ಆರೋಪ ಮಾಡ್ತಾ ಇದ್ದೀರಾ, ಜನಸಾಮಾನ್ಯರು ಕೂಡ ಇದನ್ನೇ ಮಾತಾಡ್ತಾ ಇದ್ದಾರಲ್ಲ ರಾಜ್ಯ ಸರ್ಕಾರದ ಮೇಲೆ. ನೋಡಿ ಮೇಡಮ್, ಇವಾಗ ಅಟ್ಲೀಸ್ಟ್ ನಾವು ಒಂದು ತಿಂಗಳಿಗೆ ಒಂದು 5,000ದಷ್ಟು ಒಂದು ಮಧ್ಯಮ ಅಥವಾ ಬಡವನಿಗೆ ಮನೆಗೆ ಸೇರುವಷ್ಟು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದನ್ನು ಮಾಡಿ ನಮಗೆ ನಾವು ಒಂದು ಬ್ಯಾಲೆನ್ಸ್ ಆಗಿ ಆರ್ಥಿಕತೆಯನ್ನು ಇಟ್ಕೊಳ್ಳೋಣ ಅಂದರೆ ನಾವು ಕೇಂದ್ರಕ್ಕೆ ಏನು ಇವಾಗ ನಮ್ಮ GST ದುಡ್ಡು ಕೊಡ್ತೀವಿ, ತೆರಿಗೆ ಹಣ, ಅದನ್ನು ನಮ್ಮ ದುಡ್ಡು ಪೂರ್ತಿ ವಾಪಸ್ ಕೊಡ್ತಿಲ್ಲ ಅವರು. ಅದರಲ್ಲೂ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ನೆರೆ ಬಂದಾಗ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಮುಖ್ಯಮಂತ್ರಿಗಳ ಹಾದಿಯಾಗಿ ನಮ್ಮ ಸಚಿವರೆಲ್ಲ ಹೋಗಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಆದರೂ ಏನೋ ಒಂದು ರೀತಿಯಲ್ಲಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಮೇಡಮ್. ಯಾವುದಕ್ಕೂ ಅವರು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಸಂಸದರು ಕೇಳಲ್ಲ, ಪ್ರಧಾನಿಗಳು ಕೊಡಲ್ಲ ಅನ್ನೋ ರೀತಿ. ಅದೇ ಮಲತಾಯಿ ಧೋರಣೆ, ಯಾವುದಕ್ಕೂ ಅವರು ಸ್ಪಂದನೆನೇ ಇರಲ್ಲ. ಈಗ ನೋಡಿ, ಹಂಗೆ ನೋಡೋಕೆ ಹೋದರೆ ಇವರು ರೈತರ ಬಗ್ಗೆನೂ ಅಷ್ಟೇ ಇವರಿಗೆ ಕಾಳಜಿ ಇಲ್ಲ. ಮೊನ್ನೆ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ಅದು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಒಂದು ತಂತ್ರನ ಮಾಡೋಕ್ಕೆ ಹೊರಟಿದ್ರು. ಆದರೆ ಅದಕ್ಕೆ ಹೊಣೆ ಕೇಂದ್ರ ಸರ್ಕಾರ ಇದೆ. ಯಾಕಂದರೆ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಉತ್ಪಾದನೆ ಆಗ್ತಿದೆ, ಅದಕ್ಕೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. 6 ವರ್ಷಗಳಿಂದ ಸಕ್ಕರೆದು ಬೆಂಬಲ ಬೆಲೆಯನ್ನು ಹೆಚ್ಚಿಸಿಲ್ಲ ಇವರು. ಆಮೇಲೆ ಎಥೆನಾಲ್ ಪ್ರೊಡಕ್ಷನ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ನಮ್ಮ ಪ್ರೊಡಕ್ಷನಲ್ಲಿ 40% ಮಾತ್ರ ತಗೊತಿದ್ದಾರೆ ಎಥೆನಾಲ್ದು, ಆದರೆ ಗುಜರಾತಿಂದ 90 ಭಾಗ ತಗೋತಿದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ವಾ? ಎಥೆನಾಲನ್ನು ಇವರು ತಗೊಂಡಿಲ್ಲ ಅಂದರೆ ಇವರು ಹೇಗೆ ರೈತರಿಗೆ ಕಬ್ಬಿಗೆ ಇವ್ರು ದುಡ್ಡು ಕೊಡೋಕ್ಕಾಗತ್ತೆ? ಫ್ಯಾಕ್ಟ್ರಿಯವರು ಅವ್ರು ಹೇಳ್ತಾರೆ, ನಮ್ಮ ಫ್ಯಾಕ್ಟ್ರಿ ಲಾಸಲ್ಲಿ ಹೋಗ್ತಿದೆ, ನಾವು ಪ್ರೊಡಕ್ಷನ್ ಮಾಡಿರೋ ಎಥೆನಾಲ್ ಇಲ್ಲೇ ಉಳ್ಕೊಂಡಿದೆ, ಸಕ್ಕರೆ ಇಲ್ಲೇ ಉಳ್ಕೊಂಡಿದೆ, ನಾವು ಯಾವ ರೀತಿ ಕೊಡೋಣ ಅವ್ರಿಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನು ಜೋಶಿ ಅವರೇ ಹೋಗಿ ಅಲ್ಲಿ ಕೇಳಬೇಕಾಗಿದ್ದವರು. ಜೋಶಿ ಅವರಿಗೆ ಫರ್ನಾಂಡಿಸ್ ಅವರು ಪತ್ರ ಬರೀತಾರೆ, ನೋಡಿ ಇದನ್ನು ಸ್ವಲ್ಪ ಈ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿ ಅಂತ. ಆದರೆ ಕರ್ನಾಟಕದಲ್ಲಿ ಜೋಶಿ ಅವರು ಏನೂ ಗೊತ್ತಿಲ್ಲ ಅಂತ ರಾಜ್ಯ ಸರ್ಕಾರನೇ ಹೊಣೆ ಮಾಡುತ್ತೆ. ಆಗ ನಮ್ಮ CM ಸಾಹೇಬರು ಸರ್ವಪಕ್ಷ ಸಭೆ ಕರೆದು ಇದಕ್ಕೆ ಹೊಣೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಒಂದು ಮನವರಿಕೆ ಮಾಡ್ತಾರೆ. ಈ ರೀತಿ ಒಂದು ಗೂಬೆ ಕೂರಿಸೋದು ಅಥವಾ ವಿಷಯಾಂತರ ಮಾಡೋದು, ದಾರಿ ತಪ್ಪಿಸುವಂತಹ ಕೆಲಸಗಳೇ BJP ಹೆಚ್ಚಾಗಿ ಮಾಡ್ತಾ ಬಂದಿದೆ ಮೇಡಮ್. ಆಮೇಲೆ ಇವಾಗ ನೀವು ಹೇಳಿದ್ರಿ ಏನೇನೂ ಆಗಿಲ್ಲ, ಬಜೆಟ್ನಿಂದ ಏನೂ ಸಿಕ್ಕಿಲ್ಲ, ಯಾವುದೂ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತ. ಈ ಹಿಂದೆನೂ ಈ ಥರದೊಂದಷ್ಟು ಆರೋಪ ಇದ್ರೂ ಇಂಪ್ಲಿಮೆಂಟ್ ಆಗಿರುವಂಥ ಯೋಜನೆಗಳು ಕೂಡ ಇದೆ. ಇವಾಗ ಆರೋಗ್ಯ ಕ್ಷೇತ್ರ ಅಂತ ಬಂದಾಗ ಶುಗರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೀಗೆ 17 ಔಷಧಿಗಳ ಬೆಲೆಯನ್ನು ಕಮ್ಮಿ ಮಾಡಿದ್ದಾರೆ ಅಂದಾಗ ಇದು ಜನಸಾಮಾನ್ಯರಿಗೆ ಒಳ್ಳೆಯ ವಿಷಯನೇ ಅಲ್ವಾ? ಯಾಕೆಂದರೆ ಎಷ್ಟೋ ರೋಗಿಗಳಿಗೆ ಟ್ರೀಟ್ಮೆಂಟ್ ಇಲ್ದಲೇ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಸೊ ಈಗ ಅಂಥ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಔಷಧಿಗಳ ರೇಟ್ ಕಮ್ಮಿ ಆಯಿತು ಅಂತ ಅಂದರೆ ಒಂದು ಹೊಸ ಭರವಸೆ ಮೂಡುತ್ತೆ ಜನಸಾಮಾನ್ಯರಿಗೆ. ಹೌದು, ನಾವು ಕೂಡ ಟ್ರೀಟ್ಮೆಂಟ್ ತಗೋಬೋದು, ಬದುಕಬಹುದು ಅನ್ನೋ ಆಸೆ ಕೂಡ ಹುಟ್ಕೊಳ್ಳುತ್ತೆ. ಇದು ಒಂದು ರೀತಿ ಒಳ್ಳೆ ವಿಚಾರ. ಇದನ್ನು ನೀವು ಸ್ವಾಗತ ಮಾಡೋದಕ್ಕಾಗಲ್ವಾ? ಮೇಡಮ್, ಈಗ ಯೋಜನೆ ತಂದಿದ್ದಾರೆ ಅಂದರೆ ಅದು ಇಂಪ್ಲಿಮೆಂಟ್ ಮಾಡಿ ನಿಜವಾಗ್ಲೂ ಆ ಸವಲತ್ತುಗಳು ಜನಗಳಿಗೆ ಸಿಕ್ಕಿದಾಗ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ. ಈಗ ನಾವು ಯಾವ ರೀತಿ ನೋಡ್ತೀವಿ, ಮೊದಲು ಏನೇನೆಲ್ಲ ತಂದಿದ್ರು, ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅನ್ನೋದ್ರ ಮೇಲೆ ನೋಡ್ತೀವಿ. ನೋಡಿ, ಇವಾಗ ಇಲ್ಲಿ ಭಾರತದ ಸಾರ್ವಜನಿಕ ಆರೋಗ್ಯ ವೆಚ್ಚವು GDPಯ ಕೇವಲ 1.94ರಷ್ಟಿದೆ. ಬಜೆಟ್ 25 ಇದು ರಾಷ್ಟ್ರೀಯ ಆರೋಗ್ಯ ನೀತಿ 2017 2.5ಕ್ಕಿಂತ ಬಹಳ ಕಡಿಮೆ ಇದೆ. ಅಂದರೆ ಕೇಂದ್ರ BJP ಸರ್ಕಾರ ಭಾರತ 4ನೇ ಆರ್ಥಿಕತೆ ದೇಶವಾಗಿದೆ ಎಂದು ಹೇಳುವುದರಲ್ಲೇ ಮುಳುಗಿದೆ, ಅಂದ್ರೆ ಹೇಳ್ಕೊಳ್ತಾ ಇದೆ. ಆದ್ರೆ ಇಲ್ಲ ಅಷ್ಟು ಅಂತ. 2025ನೇ ಕೇಂದ್ರ ಬಜೆಟ್ನಲ್ಲಿ 95,957.87 ಕೋಟಿ ಆರೋಗ್ಯ ಕ್ಷೇತ್ರಕ್ಕೆ ನೀಡಿದರೂ ಸಹ ಭಾರತದ ಆರೋಗ್ಯ ಸೇವೆಯಲ್ಲಿ ಔಟ್ ಆಫ್ ದ ಪಾಕೆಟ್ ಖರ್ಚು 49%
ಪರ್ಸೆಂಟ್ ರಷ್ಟಿದ್ದು ಬೇರೆ ದೇಶಗಳಿಗೆ ಹೋಲಿಸಿದರೆ ವಿಶ್ವದಲ್ಲಿ ಅತಿ ಹೆಚ್ಚಿದೆ. ಅಂದರೆ ಅವರು ಹೇಳೋದಕ್ಕೂ ಅದೇ ಹೇಳ್ತಾರಲ್ಲ ಅಂಕಿ ಅಂಶಕ್ಕೂ ಇಂಪ್ಲಿಮೆಂಟ್ ಆಗಿರೋದಕ್ಕೂ ತುಂಬ ಇದೆ. ಪ್ರಾಕ್ಟಿಕಲ್ಲಾಗಿ ನಾವು ನೋಡಿದಾಗ ಮೊದಲೆಲ್ಲ ಮಾಡಿರೋದನ್ನು ನೋಡಿದಾಗ ಒಂದು ವೇಳೆ ಅವರು ನಿಜವಾಗ್ಲೂ ಆರೋಗ್ಯ ಕ್ಷೇತ್ರಕ್ಕೆ ಒಳ್ಳೆಯ ಯೋಜನೆಗಳನ್ನು ತಂದರೆ ನಾವು ಸ್ವಾಗತಿಸ್ತೀವಿ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆದರೆ ಮಾತಲ್ಲಿ ಇರಬಾರ್ದು, ಅಂಕಿ ಅಂಶಗಳು ಸಮೇತ ಇಂಪ್ಲಿಮೆಂಟ್ ಆಗುತ್ತಾ, ಅದಕ್ಕೆ ಇವರು ಮತ್ತೆ ನಮಗೆ ಫಂಡ್ ಕೊಡ್ತಾರಾ, ಅದನ್ನು ನಾವು ನೋಡಬೇಕಾಗುತ್ತೆ. ನೋಡಿ ಮೇಡಮ್, ಜಲ್ ಜೀವನ್ ಮಿಷನ್ಗೆ ನಾವು ಅದರದ್ದು ಎಷ್ಟು 50% ಅಷ್ಟು ದುಡ್ಡು ನಮ್ಗೆ ಇನ್ನೂ ಬಂದಿಲ್ಲ. ನಾವು ಖರ್ಚು ಮಾಡಿರೋದ್ರಲ್ಲಿ 50% ದುಡ್ಡು ಇನ್ನೂ ಕೊಟ್ಟಿಲ್ಲ. ಈ ವಿಚಾರವನ್ನ ನೀವು ಕೇಂದ್ರದ ಮುಂದೆ ಪ್ರಸ್ತಾಪ ಮಾಡಿದೀವಿ. ಮೇಡಮ್, ರೆಸ್ಪಾನ್ಸ್ ಇಲ್ಲ. ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಅವ್ರು ನಮ್ಮ ಕಡೆ ತಿರುಗು ನೋಡಲ್ಲ ಮೇಡಮ್. ಅವ್ರಿಗೆ ಅದನ್ನೇ ನಾನು ಹೇಳ್ತೀನಿ, ನನಗೆ ಸಿಗ್ಲಿಲ್ಲ. ಈಗ ದಾಖಲಾತಿ ಇದೆ ನನ್ನ ಹತ್ರ, ಜಲ್ ಜೀವನ್ ಮಿಷನ್ಗೆ ನಾವು ಎಷ್ಟು ಕೋಟಿ ಖರ್ಚು ಮಾಡಿದ್ವಿ ಅಂತ. ಈಗ ಎಲೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿದ್ರಿ ಬಜೆಟ್, ಇವಾಗ ನೆಕ್ಸ್ಟ್ 5 ಸ್ಟೇಟ್ ಎಲೆಕ್ಷನ್ ಇದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಆ 5 ರಾಜ್ಯಗಳಿಗೆ ಮಾತ್ರ ವಿಶೇಷವಾದಂತ ಘೋಷಣೆಗಳಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್ 100% ಮೇಡಮ್. ನಾನು ಇವಾಗ ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡೆ. ನೋಡಿ, ನಾನು ಈ ಮೊದಲು ಸಹ ಹೇಳಿದೆ. ಅವರು ನೋಡಿ ಇಲ್ಲಿದೆ ಮೇಡಮ್, ಜಲ್ ಜೀವನ್ 2019ರಲ್ಲಿ ಜಾರಿಯಾದ ಜಲ್ ಜೀವನ್ ಮಿಷನ್ ಯೋಜನೆಗೆ ಕರ್ನಾಟಕ ಇಲ್ಲಿಯವರೆಗೂ ಖರ್ಚು ಮಾಡಿದ 24,598 ಕೋಟಿಯಲ್ಲಿ ಕೇಂದ್ರ ಸರ್ಕಾರ ಕೇವಲ 11,786 ಕೋಟಿ ಬಿಡುಗಡೆ ಮಾಡಿದ್ದು, ಉಳಿದ 12,812 ಕೋಟಿ ಬಿಡುಗಡೆ ಮಾಡಲು ಆಗ್ರಹ ಮಾಡಿದ್ದೀವಿ. ಅಂದರೆ ನೋಡಿ, ಇದೆಲ್ಲ ಹೊರೆ ಆಗುತ್ತೆ ನಮಗೆ. ಈ ಒಂದು ಯೋಜನೆಯಲ್ಲೂ ಸಹ ಇಷ್ಟೊಂದು ದುಡ್ಡು ನಮಗೆ ಹೋಗ್ತಾ ಇರೋದ್ರಿಂದ ನಮಗೆ ಕೊಡೋ ದುಡ್ಡು ಕೊಡಲ್ಲ. ಆಮೇಲೆ ಹೊಸ GST ನೀತಿ ಬಂದಾಗ ಸಾಕಷ್ಟು ನಮಗೆ ಲಾಸ್ ಆಯಿತು, ಅದನ್ನು ಸಹ ರಾಜ್ಯ ಸರ್ಕಾರಕ್ಕೆ ಹೊರೆ ಆಯಿತು. ಸೊ ಈ ಎಲ್ಲಾದ್ರಿಂದನೂ ಚೇತರಿಸ್ಕೊಂಡು ಸಹ ಜನಪರವಾಗಿ ನಾವು ಕೆಲಸ ಮಾಡಬೇಕು ಅಂತ ಇವತ್ತು ನಮ್ಮ ರಾಜ್ಯ ಸರ್ಕಾರ ಈ ಒಂದು ಜನಪರವಾದ ಗ್ಯಾರಂಟಿ ಯೋಜನೆಗಳನ್ನು ನೀವು ನೋಡ್ಬೋದು. ಇವರು ಎಷ್ಟೇ ಖಜಾನೆ ಖಾಲಿ ಮಾಡಿ ಹೋಗಿದ್ರು ಸಹ ಕರೋನಾನ ನೆಪ ಮಾಡಿಕೊಂಡು ಸಾಕಷ್ಟು ಭ್ರಷ್ಟಾಚಾರಗಳನ್ನು ಮಾಡಿಕೊಂಡು 21 ಹಗರಣಗಳನ್ನು ಮಾಡಿಕೊಂಡು ನಮಗೆ ಖಾಲಿ ಖಜಾನೆಯನ್ನು ಬಿಟ್ಟು ಹೋಗಿದ್ರು ಸಹ ಇಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸಹ ಇವತ್ತಿನ ದಿವಸ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಗ್ರೇಟರ್ ಬೆಂಗಳೂರು ಒಳ್ಳೆ ನೋಡಿ, ಭವಿಷ್ಯದ ಬೆಂಗಳೂರಿಗೆ ಗ್ರೇಟರ್ ಬ್ಯಾಂಗ್ಳೂರು ಇವತ್ತು ನೀವು ನೋಡೋರಿಗೆ ಕಷ್ಟ ಅನ್ನಿಸ್ರು ನೋಡಿ. ಅದರ ಒಂದು ವಿಸ್ತರಣೆ ಆಗ್ತಾ ಹೋದಾಗ ಸಿಟಿ ದೂರ ಬೆಳೆದಾಗೆ ಟ್ರಾಫಿಕ್ ಇರ್ಬೋದು, ಜನಸಂದಣಿ ಇರ್ಬೋದು, ಇವೆಲ್ಲ ಕಡಿಮೆ ಆಗುತ್ತೆ, ಸಮಸ್ಯೆಗಳು ಕಡಿಮೆ ಆಗುತ್ತೆ. ಒಳ್ಳೆ ಯೋಜನೆ. ಈಗ ಟನಲ್ ರೋಡ್ ಮಾಡ್ಬೇಕು, ಅಲ್ಲ ಇರೋ ಸಮಸ್ಯೆಗಳನ್ನ ಬಗೆಹರಿಸದೆ ಈ ಗ್ರೇಟರ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದ್ರ ಬಗ್ಗೆ ತುಂಬಾ ಮಂದಿ ವಿರೋಧ ವ್ಯಕ್ತಪಡಿಸಿದ್ದಿದೆ. ನಿಮಗೆ ಗೊತ್ತೇ ಇದೆ, ಈಗ ಯಾವುದೇ ಯೋಜನೆ ಒಂದು ನಿರ್ಧಾರ ಪ್ಲಾನ್ ಮಾಡ್ತೀನಿ ಅಂತ ಅಂದ್ರೆ +- 2 ಕೂಡ ಬಂದೇ ಬರುತ್ತೆ. ಬಟ್ ನೀವು ಹೇಳಿದ್ರಿ ಬೆಂಗಳೂರು ವಿಸ್ತರಣೆ ಆಗೋದು, ಸಿಟಿ ಒಂದಷ್ಟು ಟ್ರಾಫಿಕ್ ಕಮ್ಮಿ ಆಗ್ಬೋದು ಅಂತ. ಬೇಸಿಕ್ ಪ್ರಾಬ್ಲಮ್ ಬೆಂಗಳೂರಿನ ರಸ್ತೆ ಬಗ್ಗೆ. ಇದು DK ಶಿವಕುಮಾರ್ ಅವ್ರ ಬಗ್ಗೆ ಯಾವ್ಯಾವ ರೀತಿಯಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರೋದನ್ನು ಕೂಡ ನೋಡಿರ್ತೀರಾ. ರಸ್ತೆನೇ ಸರಿಯಾಗಿ ಮಾಡೋಕ್ಕಾಗದೇ ಇರೋರು, ಗುಂಡಿಗಳನ್ನು ಮುಚ್ಚೋಕ್ಕಾಗದೇ ಇರೋರು ಇನ್ಯಾವ ಸೀಮೆ ಉದ್ಧಾರ ಮಾಡ್ತಾರೆ ಬೆಂಗಳೂರನ್ನ ಅಂತ. ಮೇಡಮ್, ಆ ರೀತಿಯಲ್ಲಿ ನೋಡೋಕೆ ಹೋದರೆ BJP ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು 90 ಭಾಗ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ. ಯಾಕಂದರೆ ನೋಡಿ, ಅವತ್ತಿನ ದಿವಸ ಅವ್ರ ಹತ್ರ ಎಲ್ಲ ಇತ್ತು ಅಂತ ಅವ್ರು ಏನು ಕೊಂಡಾಡ್ಕೊಳ್ತಾರೆ, ನಾವೆಲ್ಲ ಮಾಡಿದ್ದೀವಿ ಅಂತ. ರಸ್ತೆ ಗುಂಡಿಗಳು 2 ವರ್ಷ ಮುಚ್ಚಕ್ಕಾಗಲಿಲ್ಲ ಅಂತಲೇ ಹೈಕೋರ್ಟ್ ಮಾನಿಟ್ರ್ ಮಾಡುತ್ತೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ BJP ಬೊಮ್ಮಾಯಿ ನೇತೃತ್ವದ ಸರ್ಕಾರಕ್ಕೆ ಅಂತ ಹೈಕೋರ್ಟ್ ಬಂದು ಮಾನಿಟ್ರ್ ಮಾಡ್ತಾ ಇರುತ್ತೆ. ಅಂದರೆ ಇವರ ಯೋಗ್ಯತೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ರಸ್ತೆ ಗುಂಡಿಗಳನ್ನು ಅವ್ರು ಯಾವುದೂ ಮುಚ್ಚಲಿಲ್ಲ. ಇವತ್ತು ತಕ್ಕ ಮಟ್ಟಿಗೆ ನಮ್ಮ DK ಸಾಹೇಬರು ಸಹ BBMPಗೆ ಅಥವಾ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಹಗಲು ರಾತ್ರಿ ಹೋಗಿ ನೋಡಿ ಗುಂಡಿಗಳು ಎಲ್ಲೆಲ್ಲಿದೆ ಸುಮಾರು ಪ್ರಮಾಣದಲ್ಲಿ ಮುಚ್ಚಿದ್ದಾರೆ. ಅಂದರೆ 100ಕ್ಕೆ 100 ಭಾಗ ಇಲ್ಲ ಅಂದರೂ 60 ಭಾಗ ಗುಂಡಿಗಳಂತೂ ನಾನು ಓಡಾಡೋ 4-5 ಕಡೆ ಮಿಷನ್ ರೋಡಲ್ಲಿ ಎಷ್ಟೋ ಸಲ ನಾನೇ ಒಂದ್ಸಲಿ ಗಾಡಿಯಲ್ಲಿ ಬಿದ್ದಿದ್ದೆ ಮೇಡಮ್. ಅದನ್ನು ನಾನು ಇವಾಗಲೇ ಫಸ್ಟ್ ಟೈಮ್ ಕಾಂಗ್ರೆಸ್ ಬಂದಮೇಲೆ ನಾನು ಆ ರಸ್ತೆ ಅಷ್ಟು ದೊಡ್ಡ ಒಂದು ಗುಂಡಿಗಳನ್ನೆಲ್ಲ ಮುಚ್ಚಿರೋದು ನೋಡಿರೋದು. ತಕ್ಕ ಮಟ್ಟಿಗೆ ಒಂದು 60% ಆದ್ರೂ ಗುಂಡಿಗಳನ್ನ ಮುಚ್ಚಿದ್ದಾರೆ. ಆಮೇಲೆ ಟನಲ್ ರೋಡ್ ನೋಡಿ, ಅವರು DK ಸಾಹೇಬ್ರು ಏನಿದ್ದಾರೆ, ಅವರು ದೂರದೃಷ್ಟಿ ಇರೋರು. ಒಂದು ರೀತಿಯಲ್ಲಿ SM ಕೃಷ್ಣ ಅವರು ಹೇಗೆ ಬೆಂಗಳೂರಿನ ಒಂದು IT ಸಿಟಿಯಾಗಿ ಏನು ಮಾಡೋಕ್ಕೆ ಒಂದು ಕನಸುಗಾರರಾಗಿದ್ದರು, ಅದೇ ರೀತಿ DK ಸಾಹೇಬ್ರು ಅಧಿಕಾರಕ್ಕೆ ತುಂಬ ಕನಸುಗಳನ್ನ ಒತ್ತಿದ್ದಾರೆ. ನಮ್ಮ ಬೆಂಗಳೂರು ಈ ರೀತಿ ಇರಬೇಕು, ಹೊಸ ರೂಪ ಕೊಡಬೇಕು, ಹೊಸ ರೀತಿಯಲ್ಲಿ ಮಾಡಬೇಕು, ಹೊಸ ಯೋಜನೆಗಳನ್ನು ಮಾಡಬೇಕು ಅಂತ. ಅದಲ್ಲದೆ ನೋಡಿ, ಸಂಪನ್ಮೂಲ ಕೊರತೆ ಇದ್ದರೂ ಅದರ ಕ್ರೋಢೀಕರಣ ಮಾಡೋಕ್ಕೂ ಏನೆಲ್ಲ ಮಾಡಬೇಕು. ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸಹಕಾರ ಇಲ್ಲ ಅಂದರೂ ಸಹ ಅದನ್ನು ಮಾಡಬೇಕು ಅನ್ನೋ ನಮ್ಮ ಮಂತ್ರಿ ಮಂಡಲ ತುಂಬ ಚೆನ್ನಾಗಿದೆ ಮೇಡಮ್. ನೀವು ನೋಡು, ಕೃಷ್ಣ ಬೈರೇಗೌಡರು ಸಾಹೇಬ್ರು ಇರ್ಬೋದು, ಪ್ರಿಯಾಂಕ್ ಸರ್, ರಾಮಲಿಂಗಾರೆಡ್ಡಿ ಸಾಹೇಬ್ರು ಇರ್ಬೋದು, ಮತ್ತು ಸಂತೋಷ್ ಲಾಡ್ ಅವರು ಇರ್ಬೋದು.
ಇವರು ಅಲ್ಲದೆ ಎಲ್ಲ ಮಂತ್ರಿಮಂಡಲಗಳು ಎಲ್ಲರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ನಮಗೆ ಇಷ್ಟೊಂದು ಆರ್ಥಿಕ ಹೊರೆ ಇದ್ದರೂ ಸಹ ಇಷ್ಟು ಚೆನ್ನಾಗಿ ಇಷ್ಟು ಸಲೀಸಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಸಾರಿಗೆ ಇಲಾಖೆ ನೀವು ನೋಡ್ಬೋದು, ದಿವಾಳಿ ಎದ್ದೋಗಿತ್ತು, ಪ್ರೈವೇಟೈಸೇಷನ್ ಮಾಡಬೇಕು ಅಂತೇಳಿದ್ರು, 5,800 ಕೋಟಿ ಸಾಲನ ಬಿಟ್ಟೋಗಿದ್ರು. ಅಂತಹ ಒಂದು ಖಾತೆಯನ್ನು ಇವತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಶಕ್ತಿ ಯೋಜನೆ 6.5 ಕೋಟಿ ಟಿಕೆಟ್ ಮೇಡಮ್ ಇವತ್ತಿಗೆ ಕೊಟ್ಟಿರೋದು. ಇಷ್ಟು ಟಿಕೆಟ್ಗಳನ್ನ ಕೊಟ್ಟು ಸಹ ಬಸ್ಸುಗಳ ಒಂದು ಇರ್ಬೋದು, ಆಮೇಲೆ ಇವು ನೌಕರರಿಗೆ ಅವ್ರಿಗೆ ವಿಮಾ ಸೌಲಭ್ಯಗಳಿರ್ಬೋದು, ಅವರ ಕುಟುಂಬಗಳಿಗೆ ಸೌಕರ್ಯಗಳಿರ್ಬೋದು, ಎಲ್ಲಾನು ಮಾಡ್ತಿದ್ದಾರೆ ಮೇಡಮ್. ಅದಲ್ಲದೆ ನೋಡಿ ಇವಾಗ ಎಲ್ಲಾನು ಮಾಡಿ ಜನ ಯಾಕೆ ಹಾಗಾದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ರಾಜ್ಯ ಮೇಡಮ್? ಟೀಕೆ ಇಲ್ಲಿ ಅಭಿವೃದ್ಧಿ ಆಗಿದ್ದು ಸಕ್ಸಸ್ ಕಂಡಿದ್ದು ಗ್ಯಾರಂಟಿ ಯೋಜನೆಗಳು ಮಾತ್ರ. ಆದ್ರೆ ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಬೆಂಗಳೂರಿನ ರಸ್ತೆಗಳ ಸಮಸ್ಯೆ ಅದ್ರ ಬಗ್ಗೆ ಹೇಳಿದ್ರಿ, ಬಟ್ ಬೇರೆ ಕಡೆ ರಸ್ತೆ ಸಮಸ್ಯೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇದೆಲ್ಲವೂ ಕೂಡ ಜನರ ಕೈಗೆ ಸಿಗ್ತಾ ಇಲ್ಲ. ಒಂದು ಕಡೆ ರೇಟ್ ಜಾಸ್ತಿ ಆಗ್ತಿದೆ, ಪ್ರತಿಯೊಂದು ದಿನ ಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾ ಇದೆ. ಬೇರೆ ಯಾರೋ ಮಾಡ್ತಿದ್ದಂತಹ ಆರೋಪ ಅಲ್ಲ, ನಿಮ್ಮ ಪಕ್ಷದ ಶಾಸಕರೇ ಅನುದಾನ ಕೊಡ್ತಾ ಇಲ್ಲ, ಇನ್ನೆಲ್ಲಿಯ ಅಭಿವೃದ್ಧಿ ಅಂತ ಅಂದ್ರೆ ಇದಕ್ಕೇನು ಆನ್ಸರ್ ಕೊಡಕ್ಕಾಗುತ್ತೆ ಮೇಡಮ್? ಅನುದಾನ ಕೊಡ್ತಿಲ್ಲ ಅಂತ ಇನಿಷಿಯಲ್ ಆಗಿ ಹೇಳಿದ್ದು ಉಂಟು, ಆದ್ರೆ ಮೊನ್ನೆ ಒಂದು 3-4 ತಿಂಗಳಿಂದ ಪ್ರತಿ ಶಾಸಕರಿಗೂ 50 ಕೋಟಿ ಏನೋ ಕೊಟ್ಟಿದ್ದಾರೆ ಮೇಡಮ್. ಹೋಗಿದೆ ದುಡ್ಡು. ಕಾಂಗ್ರೆಸ್ ಶಾಸಕರಿಗೆ ಜಾಸ್ತಿ, ಬಿಜೆಪಿ ಮತ್ತೆ ಅವ್ರೆ ನಮಗೆ ನೀವು ಈಜಿಪುರ ಫ್ಲೈಓವರ್ ಇಲ್ಲೇ ಇದ್ದೀರಾ ಅನ್ಸುತ್ತೆ. ಈಜಿಪುರ ಫ್ಲೈಓವರ್ ಮಾಡೋದಕ್ಕೆ ನಾವು ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ, ಕೊನೆಗೆ ಅವ್ರು ಮಾಡಲೇ ಇಲ್ಲ, ಹಂಗೆ ಬಿದ್ದಿತ್ತು. ಕೊನೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಮಾಡ್ತಾ ಇದೀವಿ. ಅವರೇನು ಕಡಿಮೆ ಇಲ್ಲ ಬಿಜೆಪಿ ಅವರು, ನಮ್ಗೆ ಯಾವುದೇ ಅನುದಾನಗಳನ್ನ ಕೊಟ್ಟಿರಲಿಲ್ಲ. ಎಷ್ಟೊಂದು ಕಡೆ 90 ಲಕ್ಷ ಕೊಟ್ಟಿದ್ದ ಅನುದಾನಗಳನ್ನೆಲ್ಲ ಕಟ್ ಮಾಡಿ 10 ಲಕ್ಷ ಅವರು ಕೊಟ್ಟಿದ್ರು. ಅವ್ರು ನಮ್ಮ ಬಗ್ಗೆ ಆರೋಪ ಮಾಡಕ್ ಮೊದಲು ಅವ್ರೇನ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ನೋಡ್ರೆ ಡೆವಲಪ್ಪೇ ಆಗ್ತಿಲ್ಲ ಅನ್ನೋದು ಸುಳ್ಳು ಮೇಡಮ್. ಅಂದ್ರೆ ನಾವು ನಾಳೆನೆ ಬೆಳಗ್ಗೆನೆ ಅಮೆರಿಕ ಮಾಡ್ಬಿಡ್ತೀವಿ ಇಂಡಿಯಾನ ಅಂತ ಹೇಳಿಲ್ಲ. ಆಯ್ತಲ್ಲ, 2.5 ವರ್ಷ ಆಯ್ತಲ್ಲ. ತಕ್ಕ ಮಟ್ಟಿಗೆ ನಾವು ಅದನ್ನೇ ಹೇಳ್ತಿರೋದು. ಈಗ ನಾವು ನೋಡಿ, ಡಿ ಕೆ ಸರ್ ಒಬ್ರು ಕನಸುಗಾರರಾಗಿ ಒಂದು ಮೆಟ್ರೋ ವಿಸ್ತರಣೆ ಮಾಡಬೇಕು, ದಕ್ಷಿಣ ಮತ್ತು ಪಶ್ಚಿಮ ವಿಭಾಗಗಳಿಗೆ ಮೆಟ್ರೋ ವಿಸ್ತರಣೆ ಮಾಡಬೇಕು, ಅದರದ ಒಂದು ಯೋಜನೆಯನ್ನ ಇದು ಮಾಡಿದ್ದಾರೆ. ಮೇಕಾದಟ್ಟು ಯೋಜನೆ ಮಾಡಬೇಕು ಅಂತ ಅವರ ಕನಸಾಗಿದೆ. ಅದಲ್ದೇನೆ ಈಗ ಟನಲ್ ರಸ್ತೆ ಮಾಡಬೇಕು ಅನ್ನೋದು, ಸಾಕಷ್ಟು ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಸಂಪನ್ಮೂಲ ಬೇಕು, ಜಾಗ ಬೇಕು, ರೈತರಿಂದ ಜಾಗ ತಗೋಬೇಕು, ಪೆರಿಫೆರಲ್ ರಿಂಗ್ ರೋಡ್ಸ್ ಮಾಡಬೇಕು ಅಂತಿದ್ದಾರೆ. ಎಲ್ಲಾನು ಮಾಡೇ ಮಾಡ್ತಾರೆ ಮೇಡಮ್. ನಮ್ಮ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಸಚಿವರು ಇದ್ದಾರೆ. ನಮ್ಮ DCM ಇರ್ಬೋದು, CM ಒಳ್ಳೆ ಅಡ್ಮಿನಿಸ್ಟ್ರೇಟರು. ನಮ್ಮ CM ನಿಜವಾಗ್ಲೂ ಅಷ್ಟು ಬಜೆಟ್ಗಳನ್ನ ಮಂಡನೆ ಮಾಡಿ ನೋಡ್ಬೇಕಲ್ಲ, ನೀವು ನೋಡಿದ್ರೇನೆ ಅರ್ಥ ಆಗುತ್ತೆ. ಇಷ್ಟು ಆರ್ಥಿಕ ಬಡತ ಕೊಟ್ಟರು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ನೀವು ಇವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡ್ಬೋದು. ಮುಂಬರುವ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇಷ್ಟು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಟ್ಟು, ಶಾಸಕರಿಗೂ ಕಾಲಕ್ಕೆ ದುಡ್ಡು ಕೊಟ್ಟು, ಮೂಲ ಸೌಕರ್ಯಗಳಿಗೂ ಒತ್ತು ಕೊಟ್ಟು ಎಲ್ಲ ಖಾತೆಗಳನ್ನು ಚೆನ್ನಾಗೇ ನಿಭಾಯಿಸ್ತಿದಾರಲ್ಲ ಮೇಡಮ್. ಹಂಗೆ ನೋಡೋಕ್ಕೋದ್ರೆ BJP ಅವರಿಗೆ ಕಂಪೇರ್ ಮಾಡಿ ನೋಡಿ, ಏನೂ ಮಾಡಲಿಲ್ಲ. ಅವರು ಏನು ಮಾಡಿದ್ರು, ಸಾಲ ಮಾಡಿ ಇಟ್ಟೋಗಿದ್ರು. ಕಾಂಟ್ರಾಕ್ಟರ್ಗಳಿಗೆ ಯಾರಿಗೂ ದುಡ್ಡು ಕೊಟ್ಟಿರಲಿಲ್ಲ. ಎಷ್ಟೋ ಯೋಜನೆಗಳನ್ನ ಶಂಕುಸ್ಥಾಪನೆ ಮಾಡಿದ್ರು, ದುಡ್ಡು ಕೊಟ್ಟಿರಲಿಲ್ಲ. ಅದೆಲ್ಲ ನಮ್ಮ ಮೇಲೆ ಹೊರೆ ಬಿದ್ದಿದೆ. ಈಗ 40% ಕಮಿಷನ್ ಅಂತ ನೀವೇನು ಆರೋಪ ಮಾಡಿದ್ರು, ಆ ಕಡೆಯಿಂದಾನು ಬಂತು 50%, 60% ಕಮಿಷನ್ ಸರ್ಕಾರ ಅಂತ ಅವರು ಕೂಡ ಆರೋಪ ಮಾಡ್ತಿದ್ದಾರೆ ಮೇಡಮ್. ಅವರು ಗುತ್ತಿಗೆದಾರರಿಂದ ಹಿಡಿದು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನ್ ಆಗ್ತಾ ಇದೆ ಪ್ರತಿಯೊಂದು ಅವರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೊರತಾಗಿಲ್ಲ. ಪ್ರತಿ ಸರ್ಕಾರ ಅಥವಾ ಪ್ರತಿ ಪಕ್ಷ ಅಂತ ಬಂದಾಗ ಆಪೋಸಿಟ್ ಏನಿರುತ್ತೆ ಅವ್ರ ಪಕ್ಷದವ್ರ ಮೇಲೆ ನೀವು ಈ ಥರ ಆರೋಪ ಪ್ರತ್ಯಾರೋಪ ಮಾಡೋದು ಮಾಮೂಲಿ. ಯಾಕೆಂದರೆ ಅವರ ಅವಧಿಯಲ್ಲಿ ಇದಾಗಿತ್ತು, ನಾವು ಇದನ್ನು ಮಾಡಿದ್ದೀವಿ ಅಂತ ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ, ನೀವು ಅದನ್ನೇ ಸಮರ್ಥನೆ ಮಾಡ್ಕೊಳ್ತೀರಾ. ಸೊ ಈ ಬಜೆಟ್ ಅನ್ನೋ ವಿಚಾರಕ್ಕೆ ಬರೋದಾದರೆ, ಈಗ ಸಹಜವಾಗಿ ಕಾಂಗ್ರೆಸ್ಗೆ ಇದು ಒಳ್ಳೆ ಬಜೆಟ್ ಅಂತ ಅನ್ನಿಸ್ಕೊಂಡಿಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲೇ ನಮ್ಮ ರಾಜ್ಯದ ಬಜೆಟ್ ಕೂಡ ಬರುತ್ತೆ. ಸೊ ಈಗ ಅಟ್ಲೀಸ್ಟ್ ಈ ಹಿಂದೆ ಬಿಡಿ, 2.5 ವರ್ಷ ಏನೇನಾಯಿತು, ಗ್ಯಾರಂಟಿ ಯೋಜನೆ ಹಣ ಅಭಿವೃದ್ಧಿ ಆಗಿಲ್ಲ, ಅದು ಸಪ್ರೇಟ್ ವಿಚಾರ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ ಅಂತಾನು ಕೂಡ ಹೇಳ್ಬೋದು. ಯಾಕೆಂದ್ರೆ ಈ ಬಜೆಟ್ ಅವರಿಗೆ ಕೊನೆ ಬಜೆಟ್ ಆಗಿರುತ್ತೆ ಅಂತ. ಐ ಮೀನ್ ನೆಕ್ಸ್ಟ್ CM ಸ್ಥಾನ ಬಿಟ್ಕೊಡ್ತಾರೆ. ಹಾಗಾಗಿ ಈ ಸಲದ ಬಜೆಟ್ ಏನು ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯನವರು, ತುಂಬಾನೇ ನಿರೀಕ್ಷೆ ಇದೆ. ಅಂದರೆ ಕೊನೆ ಬಜೆಟ್ನಲ್ಲಿ ಒಂದಷ್ಟು ಒಳ್ಳೆ ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಟ್ಟು ಹೋಗೋಣ, ಒಂದು ಒಳ್ಳೆ ಹೆಸರು ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥ ಮಾತು ಇದೆ. ಇದು ಓಡಾಡ್ತಾ ಇರೋ ಮಾತು ಅದೇ ಥರ. ಸೊ ಇದು ನಿಜ ಆದರೆ ಆ ಥರದ ಬಜೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಮೇಡಮ್? 100% ನೋಡಿ. ಈ ಮೊದಲು ಸಹ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ನೀವು ಬೇಕಾದರೆ ಕಂಪೇರ್ ಮಾಡಿ ನೋಡಿ. BJP ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 20% ಅವರು ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಏನು ಪ್ರಣಾಳಿಕೆಯನ್ನು ಕೊಟ್ಟಿದ್ರು 2018ರವರೆಗೂ ನೀವು ನೋಡ್ಬೋದು 88%
ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ರು ಅವರು. ಅದಕ್ಕೆ ಇವತ್ತಿಗೂ ಸಹ ಜನ ನೆನೆಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ಕೆಲಸಗಳು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನೋಡಿ, ವಿರೋಧ ಪಕ್ಷದವರು ವಿರೋಧಿಸ್ತಾನೆ ಇರ್ತಾರೆ. ಮೊನ್ನೆ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನಾನು ಹೇಳಿದೆ. ಅವರು ಓಪನ್ ಆಗಿ ನಿನ್ನೆ ವಿಧಾನಸೌಧದಲ್ಲೋ ಅಥವಾ ಎಲ್ಲೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಾಖಲೆ ಇದ್ರೆ ತಗೊಂಬನ್ನಿ ಅಂತ. ಹಂಗೆ ನೋಡೋಕೋದ್ರೆ ಇವತ್ತು ಬೆಳಗ್ಗೆ ಯಾರೋ BJP MLC ಅವರು ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಬಂದಿದೆ. ಅವ್ರು ಮಾಡ್ತಿಲ್ವಾ ಮೇಡಮ್ ಭ್ರಷ್ಟಾಚಾರ? ಅಲ್ಲ, ಅಧಿಕಾರದಲ್ಲಿ ಇಲ್ದೇನೆ ಭ್ರಷ್ಟಾಚಾರ ಮಾಡ್ತಿದಾರಲ್ವಾ ಮೇಡಮ್ ಅವರು? ನಮ್ಮ ಸರ್ಕಾರದ ವಿರುದ್ಧ ಅವರು ಎಷ್ಟೇ ಆರೋಪಗಳನ್ನ ಮಾಡಿದ್ರು BJP ಅವರು ಮಾಡಿರುವಂತಹ ಭ್ರಷ್ಟಾಚಾರವನ್ನ ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ಹೈಯೆಸ್ಟ್ ಭ್ರಷ್ಟಾಚಾರದಲ್ಲಿ ತಲ್ಲೀನಾಗಿದ್ರು. ಕರೋನಾ ಹೆಸರನ್ನ ಇಟ್ಕೊಂಡು ಅವರು ನಿಜವಾಗ್ಲೂ ಹೇಳ್ತೀನಿ ಸಾಕಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನ ಎಸಗಿದ್ದು BJP ಸರ್ಕಾರ. ಇದಕ್ಕೆ ದಾಖಲಾತಿಗಳು ಇದೆ, ಜನರಿಗೂ ತಿಳಿದಿದೆ. ಹೇಳಿದ ಹಾಗೆ ಇದು ಯಾರ ಪಕ್ಷವೂ ಕೂಡ ಹೊರತಲ್ಲ, ಸುಮ್ಮನೆ ಆರೋಪ ಮಾಡೋದಲ್ಲ, ದಾಖಲೆ ಕೊಡ್ಬೇಕು. ನಾವ್ ಹೇಳಿದ್ವಿ 21 ಹಗರಣಗಳಿದೆ ನೋಡಿ, ಕಣ್ಣಿಗೆ ಕಾಣಂಗೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಪರಶುರಾಮ ಪ್ರತಿಮೆ ಇವತ್ತು ಹೋಗಿ ನೋಡಿ ತಗಡಲ್ಲಿ ಕಟ್ಟಿಬಿಟ್ಟು ಕಂಚಲ್ ಮಾಡಿದ್ವಿ ಅಂತ ಹೇಳಿದ್ವಿ. ಒಂದಕ್ಕೆ ದೇವರಾಜ ಟ್ರಕ್ ಟರ್ಮಿನಲ್ ಇರ್ಬೋದು, ಕೋವಿಡ್ ಹಗರಣ ಇರ್ಬೋದು, ಈ ಥರ ಎಷ್ಟೊಂದು ಹಗರಣಗಳು ಇತ್ತು. ಅವ್ರದ್ದು 21 ಹಗರಣಗಳು ಪಟ್ಟಿ ಮಾಡಿ ಸದನದಲ್ಲೇ ನಮ್ಮ CM ಸಾಹೇಬರು ಹೇಳಿದ್ರು. ಸೊ ಆ ರೀತಿಯಲ್ಲಿ ಇವರು ಆರೋಪ, ತಿಮ್ಮಾಪುರ ಅವರು ಅದಕ್ಕೇನೆ ನಿನ್ನೆ ಸದನದಲ್ಲೇ ಅನ್ಸುತ್ತೆ ಹೇಳ್ತಾ ಇದ್ರು, ದಾಖಲೆ ಇದ್ರೆ ತಗೊಂಡ್ ಬನ್ನಿ ರಾಜೀನಾಮೆ ಕೊಡ್ತೀನಿ ಅಂತ. ಅಂದ್ರೆ ಅವರು ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಹೇಗೆ ಹೇಳಕ್ ಸಾಧ್ಯ? ಇವ್ರು BJP ಅವ್ರು ಮಾಡಿಲ್ವಾ ಮೇಡಮ್ ಭ್ರಷ್ಟಾಚಾರಗಳು? ಅದೇ ಈಗ ರಾಜಕಾರಣಿಗಳಲ್ಲಿ ಈ ತರ ಎಲ್ಲಾ ಪಕ್ಷದಲ್ಲೂ ಸಿಗ್ತಾ ಹೋಗ್ತಾರೆ, ಅದು ಬೇರೆ ವಿಷಯ. ಈಗ ಬಜೆಟ್ ಅಂತ ನಮ್ಮ ರಾಜ್ಯದ ಬಜೆಟ್ ಮೇಡಮ್ ಬರೀ ಇವರು ಅದೇ ಇವಾಗ ನೋಡಿ, ಮೊನ್ನೆ ಒಂದು ಇದು ಮಾಡಿದ್ರು, ಬಾಂಗ್ಲಾ ನುಸುಳುಕೋರರು ಈ ಭಾರತಕ್ಕೆ ಬರ್ತಾರೆ ಅಂದ್ರೆ ಬರೀ ಈ ರೀತಿ ವಿಚಾರಗಳಲ್ಲೇ ಕಾಲಹರಣ ಮಾಡೋದು ಇವರು. ಅಂದ್ರೆ ವಿರೋಧ ಪಕ್ಷದವರಾಗಿ ನಮ್ಮ ರಾಜ್ಯಕ್ಕೆ ಏನಾದರೂ ಮಾಡೋಣ, ಅಭಿವೃದ್ಧಿ ಮಾಡೋಣ, ಜನಪರವಾದ ಕೆಲಸಗಳನ್ನ ಮಾಡೋಣ, ಇದನ್ನ ಮಾಡಲ್ಲ. ಬಾಂಗ್ಲಾ ನುಸುಳುಕೋರರು ಭಾರತಕ್ಕೆ ಹೆಂಗ್ ಬರ್ತಾರೆ ಮೇಡಮ್? ಅವ್ರು ಹೇಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಇದೆ, ಅವರು ಬಿಟ್ಕೊಳ್ತಾರೆ, ಅಲ್ಲಿ ಬಾರ್ಡ್ರು ಮಾಡೋಕ್ಕಾಗಲ್ವಂತೆ ಅಂತ ಏನೇನೋ ಒಂದಷ್ಟು ಹೇಳಿದ್ರು. ಸರಿ, ಬಾಂಗ್ಲಾ ಆದಮೇಲೆ ಯಾವ್ಯಾವ ರಾಜ್ಯನ ದಾಟಿ ಬರ್ತಾರೆ ಕರ್ನಾಟಕಕ್ಕೆ? ಅದಲ್ಲದೆ ನೋಡಿ 2008ರಿಂದ 2013ರಲ್ಲಿ 73,800 ಜನರನ್ನು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಡಿಪಾರ್ಟ್ ಮಾಡಿತ್ತು, ಅಲ್ಲಿಗೆ ವಲಸೆಯವ್ರನ್ನ ವಾಪಸ್ ಕಳಿಸಿತ್ತು. ಆದರೆ ತದನಂತರ ಬಂದಂತಹ BJP ಸರ್ಕಾರದಲ್ಲಿ ಬಾಂಗ್ಲಾಕ್ಕೆ ವಾಪಸ್ ಕಳಿಸಿರೋದು ಬರೀ 3,000. ಅಂದರೆ ಮಾತಲ್ಲಿ ಬಡ್ಕೊಳ್ತಿದಾರಲ್ವ ಇವ್ರು, ಇಷ್ಟೆಲ್ಲ ಮಾಡ್ತಿದಾರಲ್ಲ, ಯಾಕೆ ವಾಪಸ್ ಕಳಿಸಿಲ್ಲ? ಅದಲ್ಲದೆ ನಾನು ಹೇಳೋದು, ನನಗೆ ಯಾವಾಗಲೂ ತಲೆಗೆ ಬರುತ್ತೆ, ಮೋದಿ ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಸ್ಪೇಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಗುಂಡಿನ ಕಂಡು ಹಿಡಿದು ನಾನು ಗುಂಡಿನ ಮುಚ್ತೀನಿ ಅಂತಾರೆ. ಅಲ್ಲಿ ನುಸುಳುಕೋರರಿಗೆ ಒಂದು ಬೇಲಿ ಹಾಕೋಕ್ಕಾಗಲ್ವಾ ಮೇಡಮ್? ಗೃಹ ಇಲಾಖೆ ಏನು ಮಾಡ್ತಿದೆ, ಇಂಟೆಲಿಜೆನ್ಸ್ ಏನು ಮಾಡ್ತಿದೆ? ಆಯಿತು, ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳ ಆದಮೇಲೆ ಕರ್ನಾಟಕಕ್ಕೆ ಬರೋಕ್ಕೆ 2 ರಾಜ್ಯಗಳನ್ನು ದಾಟಿ ಬರುತ್ತೆ. ಆ 2 ರಾಜ್ಯಗಳಲ್ಲಿ BJP ಇದೆಯಲ್ಲ, ಮತ್ತೆ ಅಲ್ಲಿ ಫಿಲ್ಟರ್ ಮಾಡ್ಬೋದಲ್ಲ. ಅದಕ್ಕೂ ಇವರೊಂದು ಹೇಳ್ತಾರೆ, ಇಲ್ಲ ಅವ್ರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಮತ್ತೆ ಅದೇ ಆಧಾರ್ ಕಾರ್ಡ್ ಇರೋರೆ ಕರ್ನಾಟಕದಲ್ಲಿ ಇವ್ರು ಹೇಳ್ತಾರೋದಲ್ಲ ಬಾಂಗ್ಲಾದವರು ಅಂತ. ಇಲ್ಲಿ ಹೆಂಗಿಡಿದ್ರು ಅವ್ರನ್ನ? ಅದೇ ಥರ ಆ ರಾಜ್ಯಗಳಲ್ಲಿ ಇಳಿಬೋದಲ್ವಾ? ಇದು ನೋಡಿ ಮೇಡಮ್, ರಾಜಕೀಯ ಅಸ್ತ್ರ ಮಾಡ್ಕೋಬಾರ್ದು, ವಾಸ್ತವವನ್ನು ಮಾತಾಡಬೇಕು. ಬಾಂಗ್ಲಾದವರು ನಿಜವಾಗ್ಲೂ ಇಂಡಿಯಾಗೆ ಬರ್ತಾ ಇದ್ರೆ ಬಾರ್ಡ್ರಲ್ಲಿ ಕಂಟ್ರೋಲ್ ಮಾಡಿ ನೀವು. ಅಂದರೆ ನಾಳೆ ಬಾಂಗ್ಲಾದಿಂದ ಬಾಂಬ್ ತಂದು ಇಂಡಿಯಾಗೆ ಹಾಕ್ಬೋದು ಅಂತನಾ? ಮತ್ತು ಎಲ್ಲಿ ವಿಶ್ವಗುರುಗಳು? ಆ ಬಾಂಗ್ಲಾದಿಂದ ಬರೋ ಆ ಜನಗಳನ್ನೇ ತಡೆಯೋಕ್ಕಾಗ್ತಿಲ್ಲ. ನಾನು ಈ ಮೊದಲು ಬೇರೆ ಕಡೆ ಒಂದು ಮಾಧ್ಯಮದಲ್ಲಿ ಅದನ್ನೇ ಪ್ರಶ್ನೆ ಮಾಡ್ತಿದ್ದೆ, ಇಷ್ಟು ಜನ ಬಾಂಗ್ಲಾದೇಶದವರು 2 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. 2 ಲಕ್ಷ ಜನ ಇಂಡಿಯಾ ಒಳಗಡೆ ಬಿಟ್ಕೊಳ್ಳೋ ಮೋದಿ ಅವರು ನಾಳೆ ದಿನ ಬಾಂಬ್ ತಂದು ಹಾಕಿದ್ರೆ ಎಲ್ಲಿ ತಡೀತಾರೆ? ಎಲ್ಲಿ ವಿಶ್ವಗುರುಗಳು ಇವರು? ನಮ್ಮ ಪ್ರಶ್ನೆ ಅಲ್ಲ. ಹೌದು, ಈ ವಿಚಾರದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಪಿನಿಯನ್ ಜೊತೆಗೆ ಒಂದಷ್ಟು ಅನುಮಾನಗಳಂತೂ ಹಾಗೆ ಉಳ್ಕೊಂಡಿದೆ. ಅದನ್ನ ಪರಿಪೂರ್ಣವಾಗಿ ಉತ್ತರ ಕೊಡುವಂತಹ ಕೆಲಸವನ್ನ, ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ನಮಗೆ ಒಂದು ಆಶ್ಚರ್ಯ ಏನು ಗೊತ್ತಾ ಮೇಡಮ್, ಪಶ್ಚಿಮ ಬಂಗಾಳದಲ್ಲಿ ನಿಂತ್ಕೊಂಡು ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಹೇಳ್ತಾರೆ ನಮ್ಮನ್ನ ಗೆಲ್ಸಿ ಒಳ ನುಸುಳುಕೋರರನ್ನ ನಾವು ತಡಿತೀವಿ ಅಂತ. ಮೇಡಮ್, ತಡಿಬೇಕಾದ್ರೆ ಇವ್ರ ಹತ್ರ ಸಾಕಷ್ಟು, ಇವಾಗ ಬೇರೆ ದೇಶದಿಂದ ಒಂದು ಬಾಂಬ್ ಹಾಕ್ತಾರೆ ಅಂದರೆ ಇಂಟೆಲಿಜೆನ್ಸ್ ಹೇಳಿ ಹೋಗಿ ಮೇಲೇನೆ ಅವ್ರನ್ನ ಇದು ಮಾಡೋಷ್ಟು ಮುಂದುವರೆದಿದ್ದೀವಿ ನಾವು. ಇವತ್ತಿನ ದಿವಸ ರಫ್ತು ಮಾಡ್ತಾ ಇದ್ದೀವಿ ರಕ್ಷಣಾ ಇದನ್ನೆಲ್ಲನೂ. ಆ ಕೇವಲ ಮನುಷ್ಯರು ಮೇಡಮ್, ಅದೇನ ಬಾಂಬ್ ಅಲ್ಲ, ಮನುಷ್ಯರನ್ನ ತಡೆಯೋಕ್ಕಾಗ್ತಿಲ್ಲ. ನನಗೆ ಅದೇ ಆಶ್ಚರ್ಯ ಆಗುತ್ತೆ, ಯಾರು ಕಿವಿಗೆ ಹೂವು ಇಡ್ತಾ ಇದ್ದಾರೆ ಇವರು? ಎಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಈ 2025 ಹೊಸ್ತಿಲಿನಲ್ಲಿ ಮೋದಿಯವರು ಮತ್ತು ಗೃಹ ಸಚಿವರು ಮಕ್ಕಳಿಗೆ ಪಾಠ ಮಾಡ್ದಂಗೆ ಮಾಡ್ತಿದ್ದಾರೆ, ಒಳ ನುಸುಳುಕೋರರನ್ನು ತಡಿತೀವಿ. ನಮ್ಗೊಂತಿನ ಒಂದು ನಿಮಿಷ ಆಶ್ಚರ್ಯ ಆಗುತ್ತೆ, ನಮ್ಮ ಪ್ರಧಾನಿಗಳೇನಾ, ನಮ್ಮ ಗೃಹ ಸಚಿವರೇನಾ? ಯಾವ ದೇಶಕ್ಕೆ ಗೃಹ ಸಚಿವರು ಇವರು?
ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಖಂಡಿತ ಮೇಡಮ್? ಖಂಡಿತ ಈ ವಿಚಾರದಲ್ಲಿ ಅದೇ ನಾನು ಹೇಳಿದ ಹಾಗೆ ಒಂದಷ್ಟು ಏನು ಎಕ್ಸಾಕ್ಟ್ ಏನಿದೆ ಅನ್ನೋದು ಅಂಕಿ ಅಂಶಗಳ ಸಮೇತ ವಿತ್ ಪ್ರೂಫ್ ಉತ್ತರವನ್ನ ಕೊಡಬೇಕಾಗುತ್ತೆ ಅವರು ಕೂಡ. ಇದರಿಂದ ಏನು ಬಚಾವಾಗಿ ಇನ್ನೇನೋ ಮಾಡಕ್ ಹೋಗ್ತೀನಿ ಅಂತಂದ್ರೆ ಜನರು ಕೂಡ ನೋಡ್ತಾ ಇರ್ತಾರೆ. ಸೊ ನಾನು ಆಗ್ಲೇ ಕೇಳಿದ ಹಾಗೆ ನೆಕ್ಸ್ಟ್ ಕರ್ನಾಟಕ ಬಜೆಟ್ ಬರ್ತಾ ಇದೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿದ್ದರಾಮಯ್ಯ? ನೋಡಿ ಮೇಡಮ್, ನಾನಂತೂ ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಯಾವಾಗಲೂ ಒಂದು ಉತ್ತಮವಾದ ಅಭಿಲಾಷೆ ಅಥವಾ ಅವರಿಗೆ ಯಾವಾಗಲೂ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಸಹ ಮನಮೋಹನ್ ಸಿಂಗ್ ರೀತಿಯಲ್ಲೇ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಸಿದ್ದರಾಮಯ್ಯ ಅವರು. ಯಾಕಂದರೆ ಒಂದು ಅನುಭವ ಇದೆ, ಆಮೇಲೆ ಸಾಮಾನ್ಯ ವರ್ಗದಿಂದ ಬಂದಿರೋದ್ರಿಂದ ಜನಗಳ ಬಗ್ಗೆ ಕಾಳಜಿನೂ ಇದೆ ಮೇಡಮ್. ನೀವು ಅವ್ರ ಮಾತಲ್ಲೇ ನೋಡ್ಬೋದು, ಇವತ್ತಿಗೂ ಸಹ ಫ್ಯಾನ್ಸಿ ಸ್ಟೈಲ್ ಮಾತಾಡಲ್ಲ ಅವರು. ಭಾಷಣಗಳನ್ನು ಬರ್ಕೊಟ್ಟಾಗಲಿ ಮೊಬೈಲ್ ನೋಡ್ಕೊಂಡಾಗಲಿ ಎಲ್ಲೂ ಮಾತಾಡಲ್ಲ. ನೀವು ನೋಡಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರನ್ನ. ವಾಸ್ತವ ಏನಿದೆ ಅವ್ರು ಅಷ್ಟನ್ನೇ ಮಾತಾಡ್ತಾರೆ. ಯೋಜನೆಗಳನ್ನೂ ಸಹ ಅದೇ ರೀತಿ ಮಾಡ್ತಾರೆ. ಅವರು ಮಾಡಿರೋ ಏನು ಅವರು ಒಂದು ಘೋಷಣೆ ಮಾಡ್ತಾರೆ, ಆದಷ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮೊದಲು ನಾನು ಅದೇ ಹೇಳಿದೆ, 2013ರಲ್ಲಿ ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿ ಮಾಡಿದ 80-90% ಇರ್ಬೋದು. ಅದು ಅಲ್ಲದೆ ಗ್ಯಾರಂಟಿ ಯೋಜನೆಗಳು ನಮಗೆ ಇಷ್ಟು ಆರ್ಥಿಕತೆ ಹೊಡೆತ ಇವರು ಕೊಟ್ಟರು ಸಹ ಈ GST ನೀತಿಯಿಂದ ನಮಗೆ ಪ್ರಾಬ್ಲಮ್ ಆಯಿತು. ಒಂದು ಕಡೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ಸಾಕಷ್ಟು ಯೋಜನೆಗಳಿಗೆ ಘೋಷಿಸಿದ್ದ, ನಾನು ಹೇಳಿದಲ್ಲ ಜಲ್ ಜೀವನ್ ಮಿಷನ್ 1ರಲ್ಲೇ ಇಷ್ಟು ಲಾಸ್ ಆಯಿತು, ನೆರೆ ಪರಿಹಾರ ಕೊಡಲಿಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರು. ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಎಷ್ಟೋ ಚೆನ್ನಾಗಿ ಜನಪರವಾದ ಕೆಲಸಗಳನ್ನು ಮಾಡ್ತಿದೆ ಮೇಡಮ್. ಹಾಗಾದರೆ ಈಗ ಕೊನೆಯದಾಗಿ ಹೇಳೋದಾದರೆ, ಈಗ ಯೂನಿಯನ್ ಬಜೆಟ್ ಏನಿದೆ ಇದು ನಿಜಕ್ಕೂ ಹಂಗಾದ್ರೆ ಆರ್ಥಿಕ ಸುಧಾರಣೆಯತ್ತ ಸಾಗೋದಿಲ್ಲ, ಆರ್ಥಿಕ ಹೊಡೆತ ಅಂತೀರಾ ಮೇಡಮ್? ಇದೊಂದು ರೀತಿಯಲ್ಲಿ ಜನರ ಪರವಾಗಿ ಇಲ್ಲ, ತಟಸ್ಥ ಏನೋ ಸ್ಪೆಷಲ್ ಇಲ್ಲ ಅನ್ಸುತ್ತೆ ಮೇಡಮ್. ಬಜೆಟಲ್ಲಿ ಏನೂ ಇಲ್ಲ, ಕರ್ನಾಟಕಕ್ಕೆ ಏನೇನೂ ಇಲ್ಲ. ನಮ್ಮ ಒಂದು ಆ ಬಜೆಟ್ ಮೇಲೆ ಬೇರೆ ನಿರೀಕ್ಷೆಗಳಿತ್ತು, ನಮ್ಮ ಕರ್ನಾಟಕಕ್ಕೆ ಅದು ಕೊಡ್ಬೋದು. ಯಾಕಂದರೆ ಮೇಡಮ್ ನೋಡಿ, ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರು ಹೋಗಿದ್ದಾರೆ. ಇವಾಗ ಕಾಂಗ್ರೆಸ್ನವರು 20 ಜನ ಇದ್ದರೆ ನಾವು ಕೇಳೋಕ್ಕಾಗ್ತಿರ್ಲಿಲ್ಲ, ಆದರೆ ಸಂಸದರು ಹೆಚ್ಚಾಗಿದ್ದಾರಲ್ವಾ. ಇವರು ಬೇರೆ ರಾಜ್ಯಗಳಿಗೆ ನೋಡಿ, ಈಗ ಎಲೆಕ್ಷನ್ ಬರ್ತಿರೋ 5 ರಾಜ್ಯಗಳಿಗೆ, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಈ ರಾಜ್ಯಗಳಿಗೆಲ್ಲ ಒಳ್ಳೆ ಒಂದು ಇದನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಕರ್ನಾಟಕಕ್ಕೆ ಯಾಕೆ ಕೊಡಲ್ಲ? ಪಕ್ಕದಲ್ಲಿರೋ ಕರ್ನಾಟಕಕ್ಕೆ ಯಾಕೆ ಕೊಡಲ್ಲ? ನಮ್ಗೆ ಅದೇ ಬೇಸರ ಆಗುತ್ತೆ. ಅದು ಬೇಡ ಮೇಡಮ್, ಅವ್ರಿಗೆ 70 ಭಾಗ ಕೊಟ್ಟರೆ ನಮಗಾದ್ರೂ 20 ಭಾಗ ಕೊಡಲಿ. ಅಲ್ಲಿ 1-2 ಕಂಪ್ನಿ ಕೊಟ್ಟರೆ ನಮಗಾದ್ರೂ 1-2 ಕಂಪ್ನಿ ಕೊಟ್ಟರೆ ಯಾಕೆ ಇಷ್ಟೊಂದು ಮಲೆತಾಯಿ ಧೋರಣೆ, ಯಾಕೋ ಇಷ್ಟೊಂದು ದ್ವೇಷ ನಮ್ಮ ಕರ್ನಾಟಕದ ಮೇಲೆ ಅಂತ. ಸೊ ನೋಡೋಣ, ಈ ಥರದ ನಿಮ್ಮ ಪಕ್ಷದ ಈ ಥರದ ಒಂದಷ್ಟು ಆರೋಪಕ್ಕೆ, ದೂರುಗಳಿಗೆ ಏನು ಮುಂದಿನ ದಿನಗಳಲ್ಲಿ ಸರ್ಕಾರ ಉತ್ತರ ಕೊಡುತ್ತೆ ಅಂತ. ಥ್ಯಾಂಕ್ ಯು ಪುಷ್ಪ ಅವರೇ, ಇಷ್ಟು ಹೊತ್ತು ಬಜೆಟ್ ವಿಚಾರವಾಗಿ ನಿಮ್ಮ ಪಕ್ಷದ ದೃಷ್ಟಿಕೋನ ಯಾವ ರೀತಿಯಾಗಿದೆ ಬಜೆಟ್ನಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿದ್ರಾ.